ನಮಸ್ಕಾರ. ಲೋಕ ಲೆಕ್ಕಾಚಾರ ಇದು ಕ್ಷೇತ್ರದ ಪರಿಚಯ. ಈ ಕಾರ್ಯಕ್ರಮದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಯನ್ನು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಘಟಾನುಘಟಿ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅಧಿರಥರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಮತದಾರ ಪ್ರಭುಗಳ ಮನವೊಲಿಸೋದಕ್ಕೆ ತಮ್ಮದೇ ಆದಂತಹ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸೂಕ್ತ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತದಾರರಿಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನ ಕೂಡ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಇತಿಹಾಸ ಇರ್ಬೋದು, ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಸವಾಲುಗಳೇನು, ಸಮಸ್ಯೆಗಳನ್ನ ಏನೆಲ್ಲ ಎದುರಿಸಬಹುದು, ಈ ಹಿಂದೆ ಗೆದ್ದಂತಹ ಸಂಸತ್ ಸದಸ್ಯರ ಸಾಧನೆ ಏನಿರ್ಬೋದು, ಇದೆಲ್ಲವನ್ನ ಓರೆಗೆ ಹಚ್ಚುವಂತಹ ಕೆಲಸವನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೆಲುವು ಮತ್ತು ಸೋಲಿಗೆ ಏನೆಲ್ಲ ಪ್ರಮುಖ ಕಾರಣಗಳಿರಬಹುದು, ಜಾತಿವಾರು ಮತಗಳ ಹಂಚಿಕೆ ಅನ್ನೋದು ಹೇಗಾಗುತ್ತೆ, ಈ ಜಾತಿವಾರು ಮತಗಳ ಪ್ರಭಾವ ಅನ್ನೋದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಬೀಳುತ್ತೆ, ಕ್ಷೇತ್ರದಲ್ಲಿನ ನಿರ್ಣಾಯಕ ಅಂಶಗಳೇನು, ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಏನು, ಇದೆಲ್ಲವನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ನೋಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದ ಕುರಿತಂತೆ ತಿಳ್ಕೊಳ್ಳೋಣ. ಇಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ್ರು ಕಣದಲ್ಲಿರುವುದರಿಂದಾಗಿ ಜಿದ್ದಿನ ಕಣ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೆಲ್ಲದರ ಜೊತೆಗೆ ಹಳೆ ರಾಜಕೀಯ ತಲೆಗಳು ಈ ಬಾರಿ ಹೊಸ ಮುಖಗಳಂತೆ ಈ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಮತದಾರ ಪ್ರಭುಗಳು ಈ ಕ್ಷೇತ್ರದಲ್ಲಿ ಯಾರನ್ನ ಸಂಸದರು ಅಂತ ಆಯ್ಕೆ ಮಾಡಿ ಕರೀತಾರೆ ಅಥವಾ ಆಯ್ಕೆ ಮಾಡ್ತಾರೆ, ಕಾದು ನೋಡಬೇಕಾಗತ್ತೆ. ಅಂತಿಮವಾಗಿ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಜೂನ್ 4ರವರೆಗೂ ಕಾಯಲೇಬೇಕು. ಆದರೆ ಈ ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ. ಚುನಾವಣಾ ಪ್ರಚಾರವನ್ನು ಕೂಡ ಈಗಾಗಲೇ ಸಾಂಗವಾಗಿ ಮಾಡ್ತಿದ್ದಾರೆ. ಆದರೆ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಶೋಭಾ ಕರಂದ್ಲಾಜೆ ಅಂದಾಗ ರಾಜಕೀಯ ಹಿನ್ನೆಲೆಯನ್ನೇ ಹೊಂದಿದ್ದವರು, ಹಲವಾರು ಏಳು ಬೀಳುಗಳನ್ನು ಕಂಡಿದ್ದವರು. ಇದೆಲ್ಲದರ ನಡುವೆ ಚಿಕ್ಕಮಗಳೂರು, ಉಡುಪಿ ಲೋಕಸಭಾ ಕ್ಷೇತ್ರವನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿತ್ತು. ಇದೆಲ್ಲದರ ನಡುವೆ ಶೋಭಾ ಕರಂದ್ಲಾಜೆ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವೈರುಧ್ಯಗಳ ನಡುವೆ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಅಭಿಯಾನ ನಡೆಯುತ್ತೆ. ಹಾಗಾದ್ರೆ ಈ ಬಾರಿ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡ್ತಾರಾ ಇಲ್ಲ ಅನ್ನುವಂತಹ ಗೊಂದಲಗಳ ನಡುವೆ ಏನಾಯ್ತು, ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. ಅಂತ್ಯ ಇವರು ಕೂಡ ಈಗ ಕಣದಲ್ಲಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ್ರ ವಿಚಾರಕ್ಕೆ ಬರೋದಾದ್ರೆ ಸಜ್ಜನ ವ್ಯಕ್ತಿತ್ವ, ಕಲಿತವರು, ತಿಳಿದವರು, ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿದವರು, ಜನಸಾಮಾನ್ಯರಿಗೆ ಸಿಗ್ತಾರೆ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳ ನಡುವೆ ನೋಡಬೇಕು ಆ ಭಾಗದ ಜನ ಯಾರನ್ನ ಸಂಸದರು ಅಂತ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ. ರೈಟ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸ್ ಅಂತ ನೋಡೋದಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹೊಸ ಮುಖಗಳ ಕಾಳಗ, ಆ ಕ್ಷೇತ್ರಕ್ಕೆ ಹೊಸ ಮುಖಗಳ ಕಾಳಗ ಇದು. ರೈಟ್, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದಂತೆ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ ಕಣದಲ್ಲಿದ್ದಾರೆ. ಮಗದೊಂದು ಕಡೆ ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ್ರು. ಜಿ ಕನ್ನಡ ನ್ಯೂಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಜನಜಾಗೃತಿಯನ್ನ ಮಾಡಲಾಗ್ತಾ ಇದೆ. ಈ ಮೂಲಕ ಜಿ ಕನ್ನಡ ನ್ಯೂಸ್ ಮತ್ತೊಂದು ಮನವಿಯನ್ನ ಮಾಡುತ್ತೆ. ಕೇವಲ 67-68% ಮತದಾನ ಆದರೆ ನೀವು ಸೂಕ್ತ ಅಭ್ಯರ್ಥಿಯನ್ನ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಆಯ್ಕೆ ಮಾಡಿದ ಹಾಗೆ ಆಗೋದಿಲ್ಲ. 10,000 ಕೋಟಿ ಖರ್ಚಾಗುತ್ತೆ ಒಂದು ಚುನಾವಣೆ ಅಂತ ಆಗಬೇಕಾದ್ರೆ. ನಿಮ್ಮದು ಗುರುತರ ಜವಾಬ್ದಾರಿ ಅನ್ನೋದಿರುತ್ತೆ. ಹಾಗಾಗಿ 100% ಮತದಾನ ಮಾಡುವಲ್ಲಿ ಮತದಾರರು ಕೂಡ ಭಾಗಿಯಾಗಬೇಕು. ರೈಟ್, ಅಭ್ಯರ್ಥಿಯ ಗೆಲುವು ಸೋಲಿಗೆ ಕಾರಣವಾಗುವಂತಹ ಅಂಶಗಳೇನು ಈ ಕ್ಷೇತ್ರ ಅಂದಾಗ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದೆಲ್ಲವನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿರುವಂತಹ ಅಭ್ಯರ್ಥಿಗಳು ಅಲ್ಲಿನ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯ ವರದಿಗಾರರಾಗಿರುವಂತಹ ರಾಚಪ್ಪ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ಸ್ವಾಗತ ನಿಮಗೂ ಕೂಡ. ರೈಟ್, ನಿಮ್ಮ ಜೊತೆ ಕಂಪ್ಲೀಟಾಗಿ ನಾನು ಮಾತಾಡ್ತೀನಿ. ಅದಕ್ಕೂ ಮುನ್ನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಅಂಕಿಅಂಶಗಳೇನು, ಅಲ್ಲಿ ಯಾರು ಗೆಲುವನ್ನು ಪಡೆದುಕೊಂಡಿದ್ದಾರೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ಕೊಂಬರೋಣ. 2023 ಅಸೆಂಬ್ಲಿ ಎಲೆಕ್ಷನ್ ಅಂತ ನೋಡೋದಾದ್ರೆ KR ಪುರ ಬೈರತಿ ಬಸವರಾಜ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 24,301 ಮತಗಳ ಗೆಲುವನ್ನು ಅವರು ದಾಖಲಿಸಿರ್ತಾರೆ. 2023 ಅಸೆಂಬ್ಲಿ ಎಲೆಕ್ಷನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ. ಮುಂದಿನ ಕ್ಷೇತ್ರಕ್ಕೆ ಹೋಗೋಣ. ಬ್ಯಾಟ್ರಾಯನ್ಪುರ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಬಿಜೆಪಿ ವಿರುದ್ಧ 38,204 ಮತಗಳ ಗೆಲುವು. 2023
ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಯಶವಂತಪುರಕ್ಕೆ ಹೋಗೋದಾದ್ರೆ ಎಸ್.ಟಿ. ಸೋಮಶೇಖರ್ ಬಿಜೆಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಜೆಡಿಎಸ್ ಅಭ್ಯರ್ಥಿ ವಿರುದ್ಧ 15,118 ಮತಗಳ ಗೆಲುವನ್ನು ದಾಖಲಿಸಿದ್ದಾರೆ. ಈಗಲೂ ಕಾಂಗ್ರೆಸ್ ಅಭ್ಯರ್ಥಿಗಾಗಿ ಬಿಜೆಪಿ ಶಾಸಕರು ಓಡಾಟ ನಡೆಸ್ತಾ ಇದ್ದಾರೆ. ದಾಸರಳ್ಳಿಗೆ ಹೋಗೋಣ. ಮುನಿರಾಜು ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ 9,194 ಮತಗಳ ಗೆಲುವನ್ನು ಇವರು ದಾಖಲಿಸಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋದಾದರೆ ಅಲ್ಲಿ ಗೋಪಾಲಯ್ಯ ಬಿಜೆಪಿಯಿಂದ ಗೆಲುವು, ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ 51,165 ಮತಗಳ ಗೆಲುವನ್ನು ಅವರು ಪಡೆದುಕೊಂಡಿದ್ದಾರೆ. ಮಲ್ಲೇಶ್ವರ ಅಂದಾಗ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 41,302 ಮತಗಳ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಹೆಬ್ಬಾಳಕ್ಕೆ ಹೋಗೋದಾದರೆ ಭೈರತಿ ಸುರೇಶ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 30,754 ಮತಗಳ ಗೆಲುವನ್ನು ಇವರು ಪಡೆದುಕೊಂಡಿದ್ದಾರೆ. ಪುಲಿಕೇಶಿ ನಗರ ಶ್ರೀನಿವಾಸೂರು ಕಾಂಗ್ರೆಸ್ನಿಂದ ಗೆಲುವನ್ನು ದಾಖಲಿಸುತ್ತಾರೆ. ಬಿಎಸ್ಪಿ ಅಭ್ಯರ್ಥಿ ವಿರುದ್ಧ 62,210 ಮತಗಳ ಗೆಲುವನ್ನು ಇವರು ಪಡೆದುಕೊಂಡಿದ್ದಾರೆ. ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಏನು ಹೇಳ್ತೀರಾ? ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು ಕಾಂಗ್ರೆಸ್ಸಿಗೆ ವಿಶೇಷವಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಅಥವಾ ಎಕ್ಸ್ಪೆಕ್ಟೇಷನ್ ಇರಲಿಲ್ವೋ 135 ಸೀಟ್. ಸೊ ಆ ಸಾರ್ವತ್ರಿಕ ಚುನಾವಣೆಯ ಇನ್ಪುಟ್ಸನ್ನೇ ಇಟ್ಕೊಂಡು ಈ ಲೋಕಸಭಾ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ? ಈ ಸರಿಯ ಚುನಾವಣೆಯ ಮುಖ್ಯವಾದ ಸಂಗತಿ ಏನಂತಂದರೆ ಕಾಂಗ್ರೆಸ್ ಒಂದು ಪ್ರಯೋಗವನ್ನು ನಡೆಸ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಪ್ಯಾಟ್ರನ್ ಹೆಂಗೆ ಅಂದರೆ ಲೋಕಸಭೆ ಬಂದಾಗ ಆ ಪ್ಯಾಟ್ರನ್ನೇ ಬೇರೆ ಥರ ಬಿಜೆಪಿ ಪರವಾಗಿ ಇರುತ್ತೆ. ನೀವು ತಕ್ಷಣ ಅಸೆಂಬ್ಲಿ ನಡೆದ್ರು ರಿಸಲ್ಟ್ ಬೇರೆ ಇರುತ್ತೆ. ಕರೆಕ್ಟ್. ಆ ಡಿಫರೆನ್ಸ್ ಜನಕ್ಕೆ ಗೊತ್ತಾ? ಹೌದು. ಒಂದು ಈ ಪ್ಯಾಟ್ರನ್ನ ಈ ಬಾರಿ ಕಾಂಗ್ರೆಸ್ನವರು ಬ್ರೇಕ್ ಮಾಡಕ್ಕೆ ಹೋಗ್ತಿದ್ದಾರೆ. ಅಂದರೆ ಹೊಸ ರಾಜಕೀಯ ದಾಖಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಿದ್ದಾರೆ. ಅಂದರೆ ಏನು ಪ್ರಯತ್ನ ಮಾಡ್ತಿದ್ದಾರೆ? ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸರಿ ಸುಮಾರು 1.25 ಕೋಟಿನೋ 1.25 ಕೋಟಿನೋ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅಂದರೆ ಅವರಿಗೆ ಈ ಯೋಜನೆಯನ್ನು ತಲುಪಿಸುವ ಮೂಲಕ ಅವುಗಳನ್ನು ಮತಗಳಾಗಿ ಕನ್ವರ್ಟ್ ಮಾಡುವಂತಹ ಯತ್ನ. ಈ ಮತಗಳು ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರ ಹೋಗುವ ಜನರ ಮನಸ್ಥಿತಿಯನ್ನು ಚೇಂಜ್ ಮಾಡುತ್ತಾ ಮತ್ತು ಅವು ಕಾಂಗ್ರೆಸ್ ಮತಗಳಾಗಿ ಕನ್ವರ್ಟ್ ಮಾಡುತ್ತಾ ಅನ್ನುವಂಥದ್ದು. ಈ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯ ಎಕ್ಸ್ಪೆಕ್ಟೇಷನ್. ಯಾಕೆಂದರೆ ಬೆಂಗಳೂರು ಉತ್ತರ, ಈಗ ಬೆಂಗಳೂರು ಸೆಂಟ್ರಲ್ಲು ಅಥವಾ ಬೆಂಗಳೂರು ದಕ್ಷಿಣಕ್ಕೆ ಕಂಪೇರ್ ಮಾಡಿದರೆ ಬೆಂಗಳೂರು ಉತ್ತರದ ಶೈಲಿಯೇ ಬೇರೆ ಥರ. ಅಲ್ಲಿಯ ಬದುಕು, ಅಲ್ಲಿಯ ಜನಜೀವನ, ಅಲ್ಲಿಯ ವೃತ್ತಿ ಅದೇ ಪೂರ್ತಿ ಬೇರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, ದೊಡ್ಡ ದೊಡ್ಡ ಆಫೀಸ್ಗಳು, ಅಲ್ಲಿ ವಲಸೆ ಬಂದ ಉತ್ತರ ಭಾರತದಿಂದ ವಲಸೆ ಬಂದ ಜನ, ಆಮೇಲೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಅವರು ಕೂಡ ಬೆಂಗಳೂರು ಗ್ರಾಮ, ಬೆಂಗಳೂರು ರಾಜ್ಯದ ಬೇರೆ ಕಡೆಯಿಂದ ಬಂದವರು ಅಥವಾ ಉತ್ತರ ಭಾರತದಿಂದ ಬಂದವರು. ಹೀಗಾಗಿ ಅಲ್ಲಿಯ ಸ್ಟ್ರಕ್ಚರೇ ಬೇರೆ, ಅಲ್ಲಿಯ ಬದುಕೇ ಬೇರೆ. ಹೀಗಾಗಿ ಜೊತೆಗೆ ಒಂದಷ್ಟು ಭಾಗ ಗ್ರಾಮಾಂತರ, ಬೆಂಗಳೂರು ಉತ್ತರದಲ್ಲಿ ಒಂದಷ್ಟು ಭಾಗ ಗ್ರಾಮಾಂತರ. ಹೀಗಾಗಿ ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ತಲುಪಿವೆ ಮತ್ತು ಅವರು ಮತಗಳಾಗಿ ಕನ್ವರ್ಟ್ ಮಾಡುತ್ತಾ ಮತ್ತು ಈ ಮತಗಳಾಗಿ ಕನ್ವರ್ಟ್ ಆಗೋದ್ರ ಮೂಲಕ ಸಂಪ್ರದಾಯ ಮುರಿಯುತ್ತಾ, ಸಂಪ್ರದಾಯ ಮುರಿದು ಕಾಂಗ್ರೆಸ್ ಕಡೆ ವಾಲುತ್ತಾ ಅನ್ನುವ ಪ್ರಯೋಗ. ಬೆಂಗಳೂರು ದಕ್ಷಿಣಕ್ಕೂ ಕೂಡ ಇದು ಅನ್ವಯ ಆಗುತ್ತಾದರೂ ಕೂಡ ಸಮರ್ಥ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳ ನಡುವಿನ ಗೊಂದಲದ ಕಾರಣ ಬಿಜೆಪಿನೂ ಆ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ, ಕಾಂಗ್ರೆಸ್ಸು ಕೂಡ ಆ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಹೀಗಾಗಿ ಮತದಾರ ಯಾವ ತೀರ್ಮಾನವನ್ನು ಕೈಗೊಳ್ತಾನೆ ಅನ್ನೋದು ನಾವು ನೋಡ್ಬೇಕು. ರೈಟ್. ರಾಜಬೀಗಿ ಹೆಂಗಂತ ಹೇಳಿದ್ರೆ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಅನ್ಕೊಂಡ್ರೂ ಕೂಡ ಈ ಉತ್ತರ ಕ್ಷೇತ್ರ ಅಂತ ನೋಡಿದಾಗ ಹಳೆ ಮುಖಗಳೇ, ಆದರೆ ಹೊಸ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಪೈಪೋಟಿ ಇರುತ್ತೆ, ಅಲ್ಲಿ ಲೆಕ್ಕಾಚಾರಗಳು ಯಾವ ರೀತಿ ಜನ ಅಂದ್ಕೊಂಡಿರ್ತಾರೆ ಅಂತ? ದಿವ್ಯಶ್ರೀ, ಈ ಒಂದು ಕ್ಷೇತ್ರದಲ್ಲಿ ವಿಶೇಷ ಅಂದರೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 3 ಕಾಂಗ್ರೆಸ್ ಇದೆ ಮತ್ತು 5 ಬಿಜೆಪಿಯ ಕ್ಷೇತ್ರಗಳಾಗಿವೆ. ಅದರಲ್ಲಿ ಯಶವಂತಪುರ ಒಂದು ಹೊರತುಪಡಿಸಿ ಅದರಲ್ಲಿ
ಶಾಸಕ ಸೋಮಶೇಖರ್ ಇದ್ದಾರೆ, ಅವರು ಸಹ ಒಂದು ರೀತಿ ಕಾಂಗ್ರೆಸ್ಗೆ ಈಗ ಅಭ್ಯರ್ಥಿ ಪರವಾಗಿದ್ದಾರೆ. ಹಾಗಾಗಿ ಈಗ 50-50 ಆಗಿದೆ. ಬಹುತೇಕ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4 ಕಾಂಗ್ರೆಸ್ 4 ಬಿಜೆಪಿ ತರ ಇದೆ. ನೀವು ಚಿತ್ರಣ ಹೇಳ್ದಂಗೆ ಸಮೀವುಲ ಸರ್ ಹೇಳಿದಂತೆ ನಾನು ಕೆಲವೊಂದು ವಿಷಯಗಳನ್ನ KR ಪುರಂ, ಬ್ಯಾಟ್ರಾಯನ್ಪುರ, ಯಶವಂತಪುರ, ದಾಸರಹಳ್ಳಿ ಇವಿಷ್ಟು ಕ್ಷೇತ್ರಗಳಿವೆ. ಇವಿಷ್ಟು ಕ್ಷೇತ್ರಗಳು ಬಹುತೇಕ ಗ್ರಾಮಾಂತರ ಕ್ಷೇತ್ರಗಳಾಗಿವೆ ಮತ್ತು ಇತ್ತೀಚೆಗೆ ಅಭಿವೃದ್ಧಿ ಹೊಂದಿರುವಂತಹ ಕ್ಷೇತ್ರಗಳಾಗಿವೆ. ಇತ್ತೀಚೆಗೆ 2008ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಬಂದ ನಂತರ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಇವೆಲ್ಲವನ್ನು ಸಹ ಬೆಂಗಳೂರಿಗೆ ಸೇರ್ಪಡೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಸಮರ್ಪಕವಾಗಿ ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಸರ್ ಹೇಳಿದಂತೆ ಅಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆ ಕಡೆ ಬಂದಂತ ವಲಸೆ ಬಂದಂತ ಉತ್ತರ ಕರ್ನಾಟಕ ಭಾಗದವರು ಬಹುತೇಕರು ಕೃಷಿ ಕಾರ್ಮಿಕರು ಅಥವಾ ವಲಸೆ ಕಾರ್ಮಿಕರು ಒಂದು ಕಡೆ ಭಾಗದಲ್ಲಿದ್ದಾರೆ. ಅವರಷ್ಟು ಸಹ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು 2 ವೃತ್ತಿ. ಒಂದು ಕಟ್ಟಡ ಕಾರ್ಮಿಕರಾಗಿ ವೃತ್ತಿಯನ್ನು ಅನುಸರಿಸ್ತಾರೆ, ಇನ್ನೊಂದಷ್ಟು ಜನ ಅಂತಂದ್ರೆ ಗಾರ್ಮೆಂಟ್ ಅನ್ನ ವೃತ್ತಿ ಅನುಸರಿಸ್ತಾರೆ. ಇನ್ನು ಉಳಿದಂತೆ ಬ್ಯಾಟ್ರಾಯನ್ಪುರ ಇರ್ಬೋದು ಅಥವಾ ಯಶವಂತಪುರ ಇರ್ಬೋದು, ಬೇರೆ ಬೇರೆ ಈ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಅಪಾರ್ಟ್ಮೆಂಟ್ ಸಂಸ್ಕೃತಿ, ಕೆಲವು IT BT ಇದೆ ಮತ್ತು ಉನ್ನತ ಫ್ಯಾಮಿಲಿಗಳು ಅಂತ ಅಪಾರ್ಟ್ಮೆಂಟ್ ಇರುವಂತವ್ರು ಬಹುತೇಕ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಕೊಂಡಿರೋರು ಇದ್ದಾರೆ. ಹೀಗಾಗಿ ಮಿಕ್ಸ್ಚರ್ ಆಫ್ ಕಲ್ಚರ್, ಮಿಕ್ಸ್ಚರ್ ಆಫ್ ಒಂದು ಎಜುಕೇಶನ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಫಿನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಹಾಗಾಗಿ ಈ ಕ್ಷೇತ್ರ ಮತ್ತು ದೊಡ್ಡ ಕ್ಷೇತ್ರವಾಗಿದೆ. ಈ ಬಾರಿ ಸುಮಾರು 32 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಈ ಕ್ಷೇತ್ರದಲ್ಲಿ ಬಹುತೇಕ ಸುಮಾರು 55% ವೋಟಿಂಗ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾನ ಒಂದು ವೇಳೆ ಆಗಿದ್ದೇ ಆದಲ್ಲಿ ಅದು ಅಭ್ಯರ್ಥಿಯನ್ನ ನೀವು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಕ್ಕೆ ಅಥವಾ ಲೀಡಿಂಗ್ ಮಾರ್ಜಿನ್ ಗೆಲ್ಲಿಸಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಇಲ್ಲಿ ಬಹುತೇಕರು ಯಾರು ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರು ಮತ್ತು ಒಂದಷ್ಟು ಸ್ಲಮ್ಗಳೇನಿವೆ ಆ ಭಾಗದಲ್ಲಿ ಅತಿ ಹೆಚ್ಚು ಮತದಾನ ಆಗುತ್ತೆ, ಉಳಿದ ಕಡೆಗಳಲ್ಲಿ ಮತದಾನ ಆಗೋದಿಲ್ಲ. ಹೀಗಾಗಿ ನೀವು ಸಮರ್ಥ ಅಭ್ಯರ್ಥಿನ ಹಾಕಿದ್ರು ಸಹ ಆಯ್ಕೆ ವಿಷಯದಲ್ಲಿ ಒಂದಷ್ಟು ಗೊಂದಲ ಆಗುತ್ತೆ. ಯಾರಿಗೆ ಈ ಒಂದು ಸ್ಲಮ್ ಅಲ್ಲಿ ಇರ್ಬೋದು, ಮಿಡಲ್ ಕ್ಲಾಸ್ ಇರ್ಬೋದು ಅಥವಾ ಬಡವರನ್ನ ಯಾರು ರೀಚ್ ಆಗ್ತಾರೆ ಅವ್ರಿಗೆ ಬೇಗ ಆ ಮತಗಳು ಆ ಪಕ್ಷಕ್ಕೆ ಪರವಾಗಿರ್ತವೆ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳು ಇರುವಂತ ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ 5 ಜನ ಬಿಜೆಪಿ ಶಾಸಕರಿದ್ರೂ ಸಹ ಅದು ಎಷ್ಟು ಮಟ್ಟಿಗೆ ಅದು ಅವರ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅಂತ ಅನ್ನೋದು ಒಂದಷ್ಟು ಚರ್ಚಿತ ವಿಷಯ. ಎರಡನೇದಾಗಿ ಅಭ್ಯರ್ಥಿಗಳ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ಇದೆ. ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಅವ್ರನ್ನ ವಲಸೆಯನ್ನು ತಂದು ಹಾಕಿದ್ದಾರೆ. ಬಹುತೇಕ 1992-90 ಹಿಂದಿನಿಂದ ಸಂಪೂರ್ಣವಾಗಿ ಈ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಸಹ ವಲಸಿಂದ ಬಂದವ್ರೆ. HT ಸಾಂಗ್ಲಿಯಾನ ಇರ್ಬೋದು, DB ಚಂದ್ರೇಗೌಡ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಈಗ ಬಂದಂತ ರಾಜೀವ್ ಗೌಡ ಇರ್ಬೋದು, ಹಿಂದೆ ಕಂಟೆಸ್ಟ್ ಬಂದಂತ ಕೃಷ್ಣ ಬೈರೇಗೌಡರ ಹೊರತುಪಡಿಸಿ ಬಹುತೇಕ ಎಲ್ಲರೂ ಸಹ ಈ ಒಂದು ಕ್ಷೇತ್ರಕ್ಕೆ ವಲಸೆಗೆ ಬಂದವರನ್ನಾಗಿರ್ತಾರೆ. ಆದ್ರೂ ಸಹ ಇಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದು ಸಹ ವಿಚಿತ್ರ. HT ಸಾಂಗ್ಲಿಯಾನ ಅವ್ರನ್ನ, ನಾರಾಯಣ ಸ್ವಾಮಿ ಅವ್ರನ್ನ ಹಿಂದೆ JDS ಜನತಾ ಸಂಘದ ಬಂದಂತವ್ರು ನಾರಾಯಣ ಸ್ವಾಮಿ ಆಯ್ಕೆ ಮಾಡಿದ್ದಾರೆ. ಸಾಂಗ್ಲಿಯಾನದ ಆಯ್ಕೆ ಮಾಡಿದ್ದಾರೆ. ಸಾಂಗ್ಲಿಯಾನದ ಎಲ್ಲಿ ಅವರು ಅರುಣಾಚಲ ಪ್ರದೇಶ ಭಾಗದಿಂದ ಬಂದಂತವ್ರು, ಅವ್ರು ಇಲ್ಲಿ ಒಂದು ಆಯ್ಕೆ ಆಗ್ತಾರೆ. ಚಿಕ್ಕಮಗಳೂರಿನ DB ಚಂದ್ರೇಗೌಡರು ಇಲ್ಲಿ ಒಂದು ಆಯ್ಕೆ ಆಗ್ತಾರೆ. ಪುತ್ತೂರಿನ ಸದಾನಂದ ಗೌಡರು ಇಲ್ಲಿ ಒಂದು ಆಯ್ಕೆ ಆಗ್ತಾರೆ. ಜನರು ಇಲ್ಲಿ ವ್ಯಕ್ತಿಯನ್ನ ಬದಲಾಗಿ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ವ್ಯಕ್ತಿತ್ವ ಮತ್ತು ಪಕ್ಷಕ್ಕೆ ಎರಡೂ ಸಹ ಬೆಲೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಿದೆ. ಈಗಲೂ ಸಹ ಸ್ಪಷ್ಟವಾದಂತಹ ಅಭ್ಯರ್ಥಿ ಯಾರ ಪರವಾಗಿ ಒಲವಿದೆ ಅಂತ ಅನ್ನೋದು ಒಂದು ರೀತಿ ಇನ್ನೂ ಸಹ ನಿಗೂಢವಾಗಿದೆ. ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ನಾವು ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದ್ದೇವೆ, ಮಹಿಳೆಯರು, ಬಡವರು, ಮಧ್ಯಮ ವರ್ಗದವರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿ ಹೇಳ್ತಿದ್ದಾರೆ ಮೋದಿ ಅಲೆ ಇರ್ಬೋದು ಮತ್ತು ಶೋಭಾ ಕರಂದ್ಲಾಜೆ ಅವರಿಗಿಂತ ರಾಜಕೀಯ ಅನುಭವ ಇರ್ಬೋದು ಮತ್ತು ಈ ಹಿಂದೆ ಅವರು ಯಶವಂತಪುರ ಕ್ಷೇತ್ರದಿಂದ 2008ರಲ್ಲಿ ಚುನಾವಣೆಗೆ ನಿಂತು ಗೆದ್ದು ಅಲ್ಲಿ ಸಚಿವರಾಗಿದ್ರು. ಇಂದಿನ 2008ರ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಅವರ ಅನುಭವ ಇದೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ವಿರೋಧ ಇಲ್ಲ ಅಂತ ಹೇಳಿದ್ರೆ ಅದರ ಅಂತರದಲ್ಲಿ ಒಂದಷ್ಟು ಗೊಂದಲಗಳಿವೆ. ಅದನ್ನೆಲ್ಲ ಪಕ್ಷ ನಿಭಾಯಿಸಿಕೊಂಡು ಹೋಗುವಂತ ಶಕ್ತಿ ಬಿಜೆಪಿಗಿದೆ, ಆದ್ರೆ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಒಂದು ವಿಷಯ ಚರ್ಚೆ ಇದೆ. ಹೀಗಾಗಿ ಈ ಎಲ್ಲ ವಿಷಯಗಳು ಸಹ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಅಂಶಗಳಾಗುವಂತ ಸಾಧ್ಯತೆ ಇದೆ. ಇದು ಯಾವ ಮಟ್ಟಕ್ಕೆ ಪಕ್ಷದ ಅಭ್ಯರ್ಥಿಗೆ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ ಅನ್ನೋದನ್ನ ಚುನಾವಣೆ ಉತ್ತರ ಹೇಳುತ್ತೆ. ದಿವೇಶ್, ಈ ಫಲಿತಾಂಶ ಲಭ್ಯವಾಗಬೇಕು ಅನ್ನೋದಾದರೆ ಜೂನ್ 4ರವರೆಗೆ ಕಾಯಲೇಬೇಕು. ಈಗಾಗಲೇ ಹೇಳದಂತೆ ಶೋಭಾ ಕರಂದ್ಲಾಜೆ ಇರ್ಬೋದು, ವಲಸಿಗರು, ಪ್ರೊಫೆಸರ್ ರಾಜೀವ್ ಗೌಡ್ರು ಅಂತ ಸಂದರ್ಭದಲ್ಲಿ ಸಹಜವಾಗಿ ಹೊಸ ಮುಖ ಅಂತ ಅನ್ನಿಸ್ಕೊಂಡ್ರು ಕೂಡ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೇನಾದರೂ ಆ ಭಾಗದ ಮತದಾರರಿಗೆ ಒಪ್ಪಿಗೆಯಾಗಿ ಅದು ಮತವಾಗಿ ಕನ್ವರ್ಟ್ ಆಗಿ ವಿಧಾನಸಭಾ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡ್ದಂಗೆ ಮಾಡತ್ತಾ? ಈ ರೀತಿ ಒಂದಷ್ಟು ಪ್ರಶ್ನೆಗಳು ಡೆಫಿನೆಟ್ಲಿ ಇದ್ದೇ ಇದ್ದಾವೆ. ಬೆಂಗಳೂರು ಉತ್ತರ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಮತದಾರರ ಸಂಖ್ಯೆ ಏನು, ಜಾತಿವಾರು ಲೆಕ್ಕಾಚಾರ ಏನಿದೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ಕೊಂಬರೋಣ. ರೈಟ್, ಬೆಂಗಳೂರು ಉತ್ತರದ ಪರಿಚಯ ಅಂತ ನೋಡೋದಾದ್ರೆ ನೋಡಿ, KR ಪುರಂ 4,82,500,
ಬ್ಯಾಟರಾಯನಪುರ 4,51,000, ಯಶವಂತಪುರ 5,01,400, ದಾಸರಹಳ್ಳಿ 4,55,000, ಮಹಾಲಕ್ಷ್ಮಿ ಲೇಔಟ್ 2,87,300, ಮಲ್ಲೇಶ್ವರದಲ್ಲಿ 2,35,000, ಹೆಬ್ಬಾಳ 2,47,500, ಪುಲಿಕೇಶಿ ನಗರ 2,56,000. ಇನ್ನು ಪುರುಷ ಮತದಾರರು ಅಂದಾಗ 16,29,000, ಮಹಿಳಾ ಮತದಾರರು 15,44,000, ತೃತೀಯ ಲಿಂಗಿ 594. ಒಟ್ಟು ಮತದಾರರು ಇಲ್ಲಿ 31,74,098. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಹೆಬ್ಬಾಳದಲ್ಲಿ 2,47,500 ಮತದಾರರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಜಾತಿ ಲೆಕ್ಕಾಚಾರ ಏನು? ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾತಿವಾರೇ ಸಹಜವಾಗಿ ಮತದಾರರು ಅಂತಿಮವಾಗಿ ಮತ ನಿರ್ಣಯವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ನಿರ್ಣಾಯಕ ಜಾತಿಗಳೆಷ್ಟು, ಅದರಲ್ಲಿ ಅಂದಾಜು ಎಷ್ಟಿದೆ ಅಂತ ನೋಡೋದಾದರೆ ನೋಡಿ, ಒಕ್ಕಲಿಗರು 13,51,000, ಮುಸ್ಲಿಮರು 6,97,000, SC ST ಅಂದಾಗ 6,56,000, ಕುರುಬರು ಅಂದಾಗ 5,47,000, ಲಿಂಗಾಯತ ಅಂದಾಗ 5,20,000, OBC 2,57,000, ಯಾದವ 1,00,000, ಇತರ ಅಂದರೆ ತಿಗಳ, ಮಾರ್ವಾಡಿ ಅಂತ ನೋಡೋದಾದರೆ ಅಂದಾಜು 1.5 ಲಕ್ಷ ಮತದಾರರು ಈ ಭಾಗದಲ್ಲಿ ಜಾತಿವಾರು ಇದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿರುವಂಥ ಮತದಾರರ ಸಂಖ್ಯೆ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡಿದ್ವಿ. ಸರಿಗ ಯಾವುದೇ ಮತದಾರರನ್ನು ತೊಗೊಂಡ್ರೆ ಏನೇ ಜಾಗೃತಿ ಮೂಡಿಸಿದ್ರು, ಮತ ಅನ್ನೋ ತುಂಬ ಇಂಪಾರ್ಟೆಂಟು, ದೇಶದ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ ನೋಡೇ ಮತ ಹಾಕಿ ಅಂದ್ರೂ ಅಂತಿಮವಾಗಿ ಮತ ಹಾಕಬೇಕಾದ್ರೆ ಇವನ್ ನಮ್ಮವನ ಅಂತ ನೋಡೇ ಹಾಕ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲಿ ಜಾತಿ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಅಭ್ಯರ್ಥಿಗೆ ಗೆಲುವಾಗ್ಬೋದು? ಅದೇ ನಾನು ಆವಾಗಲೇ ಕಾಂಗ್ರೆಸ್ಸಿನ ಪ್ರಯೋಗದ ಬಗ್ಗೆ ಹೇಳಿದೆ. ಹೌದು, ಅವರು ಫಲಾನುಭವಿಗಳನ್ನ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ. ಬಿಜೆಪಿ ಪ್ರಯೋಗ ಮತ್ತು ಜಾತಿವಾರು ಲೆಕ್ಕಾಚಾರ ಹೇಗೆ ಒಂದಾಗಿದೆ ಅನ್ನೋದನ್ನ ಈಗ ಹೇಳ್ತೀನಿ. ಬಿಜೆಪಿ ಪ್ರಯೋಗ ಏನು? ಬಿಜೆಪಿ ಪ್ಲಸ್ JDS. ಓಕೆ, JDS ಒಕ್ಕಲಿಗರ ಪಾರ್ಟಿ ಸಾಂಪ್ರದಾಯಿಕವಾಗಿ ಅನ್ನುವಂಥ ಲೆಕ್ಕ. ಇಲ್ಲಿರೋ ಒಕ್ಕಲಿಗ ಮತದಾರರು ಈ ಒಂದು ಬಿಜೆಪಿ ಮತ್ತು JDS ಒಗ್ಗೂಡಿಕೆಯ ಪರಿಣಾಮವಾಗಿ ಅವು ಮತಗಳಾಗಿ ಕನ್ವರ್ಟ್ ಆಗ್ತಾವ. ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ವಿಶೇಷವಾಗಿ ಕನ್ವರ್ಟ್ ಆಗ್ತಾವ. ಈಗ ಅವರು ಕಾಂಗ್ರೆಸ್ ಇಂದ ನಿಂತಿರೋ ಅಭ್ಯರ್ಥಿನೂ ಒಕ್ಕಲಿಗರೇನೆ, ಇವರು ಒಕ್ಕಲಿಗರೇನೆ, ಯಾರು ಶೋಭಾ ಕರಂದ್ಲಾಜೆ ಅವರು. ಸೊ ಹೀಗಾಗಿ ಇಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಆದರೆ ಒಕ್ಕಲಿಗರು ಯಾವ ಕಡೆ ವಾಲ್ತಾರೆ? ಕಳೆದ 4 ಚುನಾವಣೆಗಳನ್ನು ಗಮನಿಸಿದಾಗ ಒಕ್ಕಲಿಗರು ಭಾರತೀಯ ಜನತಾ ಪಕ್ಷಕ್ಕೆ ಸರಿಸುಮಾರು ವೋಟ್ ಕೊಡ್ತಿರೋದು ನಮಗೆ ಅದರ ಒಂದು ಅಂದಾಜಿಂದ ಗೊತ್ತಾಗುತ್ತೆ. 17 ಚುನಾವಣೆಗಳಲ್ಲಿ 12 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹಾಗೆಂದ್ರೆ ಜಾಫರ್ ಶರೀಫ್ ಅವರು ಸುಮಾರು 7 ಸರಿ ರೆಪ್ರೆಸೆಂಟ್ ಮಾಡಿರುವಂತಹ ಕ್ಷೇತ್ರ ಇದು. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ಕ್ಷೇತ್ರವನ್ನ ನೀವಲ್ಲಿ ನೋಡಿ, ಮುಸ್ಲಿಮ್ಸ್ 7 ಲಕ್ಷ ಇದ್ದಾರೆ, SC ST 7 ಲಕ್ಷ ಇದ್ದಾರೆ, ಕುರುಬರು 5 ಲಕ್ಷ ಇದ್ದಾರೆ, 6 ಲಕ್ಷ ಇದ್ದಾರೆ. ಇವು ನಿಜವಾಗಿ ವರ್ಕೌಟ್ ಮಾಡಿದ್ರೆ ಇದೊಂದು ಸ್ಟ್ರಾಂಗ್ ಆಗಿರೋ ಪ್ಯಾಕೇಜ್ ಆಗುತ್ತೆ, ಅಹಿಂದ ಪ್ಯಾಕೇಜು ಅಂತ. ಆದ್ರೆ ಕಳೆದ 4 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕೈಲಿ ಅದನ್ನ ಮಾಡೋದಕ್ಕಾಗಿಲ್ಲ. ಸಾಂಪ್ರದಾಯಿಕವಾಗಿ ಒಕ್ಕಲಿಗ ಮತಗಳು, ಬೆಂಗಳೂರಿನ ಒಕ್ಕಲಿಗ ಮತಗಳು ಬಿಜೆಪಿ ಮತಗಳಾಗಿ ಕನ್ವರ್ಟ್ ಆಗಿವೆ. ಬೆಂಗಳೂರು ದಕ್ಷಿಣದಲ್ಲೂ ಅದೇ ಕೂಡ ಆಗಿದೆ. ಹೀಗಾಗಿ ಇವು ಸ್ಟ್ರಾಂಗ್ ಆಗಿ ಬಿಜೆಪಿ ಪರ ನಿಂತಿರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಅಲ್ಲಿ ಗೆದ್ದು ಬರ್ತಿದ್ದಾರೆ. ಇನ್ನು ಮುಸ್ಲಿಮ್ಸು ಹಾಗೇನೆ SC STಗಳು ಎನ್ಮಾಸ್ ಆಗಿ ಅವರು ಬಿಜೆಪಿ ಇದು ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ. ಹೀಗಾಗಿ ಈ ಬಾರಿ ಮುಸ್ಲಿಮ್ಸು ಮತ್ತು ಕುರುಬ ಸಮುದಾಯದ ಮತಗಳು ಒಂದ್ ಕಡೆ ಗಟ್ಟಿಯಾಗಿ ನಿಂತರೆ, ಇನ್ನು ಉಳಿದ ಮತಗಳು ಬೇರೆ ಕಡೆ ನಿಲ್ತವೆ ಅನ್ನೋದು ಈ ಒಂದು ಮತಗಳ ಈಕ್ವೇಷನ್ ನಿಂದ ನಮಗೆ. ಎಲ್ಲರೂ ನಿಲ್ತಾರೆ ಅಂತೇನು ಹೇಳಕ್ ಆಗಲ್ಲ. ನಿಂತಿರೋರು ಇಬ್ರು ಒಕ್ಕಲಿಗ ಅಭ್ಯರ್ಥಿಗಳು ಇರೋದು ಬಿಜೆಪಿ ಸ್ಟ್ರಾಟಜಿನೇ ಅದಲ್ವಾ? ಈಗ JDS ಮತಗಳು ಸಿಕ್ಕಿದ್ರೆ ಇಲ್ಲಿ ಸಿಂಹಪಾಲು ಒಕ್ಕಲಿಗ ಮತಗಳು ಇರೋದ್ರಿಂದ, ಬಿಜೆಪಿ ಮತ್ತು JDS ನಡುವಿನ ಹೊಂದಾಣಿಕೆ ಆಗಿರೋದ್ರಿಂದ ಇಲ್ಲಿ ಸಿಂಹಪಾಲು ಮತಗಳನ್ನ ಶೋಭಾ ಕರಂದ್ಲಾಜೆ ಅವರು ದಕ್ಕಿಸ್ಕೋತಾರ. ಬಟ್ ಜನ ಇದನ್ನ ಅಬ್ಸರ್ವ್ ಮಾಡಲ್ವಾ? ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಂದಾಗ ಅಲ್ಲಿ ಅವ್ರಿಗೆ ವಿರೋಧ ಇದೆ, ಅದನ್ನೆಲ್ಲ ಅದೇ ಆ ವಿಚಾರ ಬಂದಾಗ
ಇಲ್ಲಿ ಹೊರಗಿನ ಅಭ್ಯರ್ಥಿ ಅನ್ನುವ ಸಿಟ್ಟು ಈ ಬಾರಿ ಎದ್ದು ಕಾಣ್ತಾ ಇದೆ. ಈ ಕ್ಷೇತ್ರದಲ್ಲಿ ಸದಾನಂದ ಗೌಡರು ಬಂದ್ರು, ಚಂದ್ರೇಗೌಡರು ಬಂದ್ರು, ಶೋಭಾ ಕರಂದ್ಲಾಜೆ ಬಂದಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು 2 ಸರಿ 3 ಸರಿ ಗೆದ್ದಿರುವಂತ ಕ್ಷೇತ್ರ ಅದು. ಇಲ್ಲಿ 3 ಸರಿ ಇಲ್ಲಿಂದ ಬಂದಿದ್ದಾರೆ. ಇಲ್ಲಿರೋರು ಯಾರು ಇಲ್ವಾ? ಇದನ್ನ ಕಾಂಗ್ರೆಸ್ ದೊಡ್ಡದಾಗಿ ಒಂದು ವಿಚಾರವನ್ನ ಎತ್ಕೋತಾ ಇದೆ. ಇದನ್ನ ಜೊತೆಗೆ ಭಾರತೀಯ ಜನತಾ ಪಕ್ಷದಲ್ಲೇ ಭಿನ್ನಮತ ಇದೆ. ಯಾಕೆಂತಂದ್ರೆ ಅವರು ಇಲ್ಲಿ ಟಿಕೆಟ್ ಸಿಕ್ತಿದ್ದಂಗೆನೆ ಎಲ್ಲೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನನಗೆ ಯಾರು ಅಲ್ಲಿಗೆ ಓಡಿಸಿದ್ರು ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ್ರು. ಹೀಗಾಗಿ ಭಾರತೀಯ ಜನತಾ ಪಕ್ಷದ ಒಂದು ಗುಂಪು ಅಲ್ಲಿ ಅವ್ರ ವಿರುದ್ಧ ಅವರಿಗೆ ವೋಟ್ ಹಾಕ್ದಲ್ಲೇ ಬೀಳ್ದಲೇ ಇರೋ ತರ ವರ್ಕನ್ನು ಕೂಡ ಮಾಡ್ತಿದೆ ಒಂದು ಗುಂಪು. ಹೀಗಾಗಿ ಈ ಒಳಗಿನ ಏಟು ಅವ್ರನ್ನ ಸೋಲ್ಸೋವಷ್ಟು ಅಥವಾ ಅವ್ರನ್ನ ಬಿಕ್ಕಟ್ಟಿಗೆ ತಲುಪಿಸುವಷ್ಟು ಪ್ರಭಾವಶಾಲಿ ಆಗಿದೆಯಾ ಅನ್ನೋದು ಕೂಡ ಬಿಜೆಪಿ ವಿಚಾರಕ್ಕೆ ಬಂದಾಗ ಇದು ಗಂಭೀರವಾದಂತಹ ವಿಚಾರ. ಅಂದ್ರೆ ಮತಗಳು ಬೀಳ್ದಲೇ ಇರುವಷ್ಟು ಭಿನ್ನ ಮತ ಎದ್ದು ಕಾಣುತ್ತಾ ಅಲ್ಲಿ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿ. ಅಲ್ಲ, ಮೋದಿ ಅಲೆ ಅದನ್ನೇನಾದ್ರು ಡೈವರ್ಟ್ ಮಾಡೋ ಚಾನ್ಸಸ್ ಇದೆಯಾ? ಮೋದಿ ಅಲೆ ಎಲ್ಲಿ ಅಲೆ ಅನ್ನೋದು ಎಷ್ಟು ಮಟ್ಟಿಗೆ ಎಲ್ಲಿದೆ ಅಂತ ನನಗೆ ಮೋದಿ ಅವರ ಹೆಸರಿಂದ ಓಟ್ಗಳು ಬೀಳ್ತವೆ. ಒಂದಷ್ಟು ಓಟ್ಗಳು ಏನಿಲ್ಲ ಅಂದ್ರೂ ಬಿಜೆಪಿ ಓಟ್ಗಳು ಇಂಟ್ಯಾಕ್ಟ್ ಆಗ್ತಾವ. ಈ ಡಿಫರೆನ್ಸಸ್ ನಿಂತೋಗುತ್ತಾ, ಭಿನ್ನ ಮತವನ್ನ ಮೋದಿ ಅವರ ಹೆಸರು ನಿಲ್ಸುತ್ತಾ ಅಂತ ಕೇಳ್ಬೋದೇ ಹೊರತು ಒಂಥರ ಅಲೆ ಅಂದ್ರೆ ಅದರ ಲೆವೆಲ್ಲೇ ಬೇರೆ ಆಗುತ್ತೆ. ಅಲೆ ಅಂದ್ರೆ ಎಲ್ಲ ಕಡೆ 2024 ಅಪ್ಲೈ ಆಗಲ್ಲ ಅನ್ಸುತ್ತೆ. ಇಲ್ಲೇನು ಅಲೆ ಏನ್ ಕಾಣ್ತಿಲ್ಲ. ಮೋದಿ ಅವರ ಹೆಸರು ಇರಬಹುದು, ಏನಿಲ್ಲ ಅಂದ್ರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಥವಾ ವೋಟರ್ಸ್ ಅವರ ಹೆಸರಿಂದಾಗಿ ಒಗ್ಗೂಡಬಹುದು ಅಥವಾ ಅವ್ರ ಮೇಲಿನ ಭಿನ್ನಮತ ಕಡಿಮೆ ಆಗಬಹುದು. ಅದನ್ನ ಯಾರು ಸರಿಪಡಿಸೋದಕ್ಕೆ ಯಾರು ಏನ್ ಕೈ ಹಾಕ್ದಂಗೆ ಏನ್ ಕಾಣ್ತಿಲ್ಲ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧದ ಒಳಗಿನ ಭಿನ್ನಮತವನ್ನ ಸರಿಪಡಿಸೋದಕ್ಕೆ ಒಂದು ಗುಂಪು ಅವರು ಸಿ ಟಿ ರವಿ ಅವ್ರ ಬಗ್ಗೆ ಮಾಡಿದ ಸ್ಟೇಟ್ಮೆಂಟ್ ಅದು ಅವರು ಜೊತೆಗೆಲ್ಲ ಆಸ್ಪಿರೆಂಟ್ ಆಗಿದ್ರು ಅನ್ನೋದು ಇಲ್ಲಾದ್ರೂ ಆಯ್ತು ಅಲ್ಲಾದ್ರೂ ಆಯ್ತು ಅನ್ನೋ ತರನೇ ಇತ್ತು ಸಿ ಟಿ ರವಿ ಅವರು ಕೂಡ. ಆದ್ರಿಂದ ಅದು ಎಷ್ಟರ ಮಟ್ಟಿಗೆ ಒಂದು ಫ್ಯಾಕ್ಟರ್ ಆಗಿ ತನ್ನ ಛಾಪನ್ನ ಒತ್ತುತ್ತೆ, ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ. ನಿರ್ಣಾಯಕ ಜಾತಿಗಳು ಅಂದಾಗ ಇಲ್ಲಿ ಮತಗಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಬೆಂಗಳೂರು ಉತ್ತರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಅಲ್ಲಿ ನಿರ್ಣಾಯಕ ಜಾತಿಗಳು ಯಾವುದು ಬನ್ನಿ ನೋಡ್ತಾ ಹೋಗೋಣ. ನೋಡಿ, KR ಪುರ ಅಂದ ಸಂದರ್ಭದಲ್ಲಿ ಒಕ್ಕಲಿಗರು, ಮುಸ್ಲಿಂ, ಪರಿಶಿಷ್ಟ ಜಾತಿ, ಕುರುಬ ಮತಗಳು ಇಲ್ಲಿ ನಿರ್ಣಯ ಆಗುತ್ತೆ. ಎಲ್ಲಿ? KR ಪುರದಲ್ಲಿ. ಮುಸ್ಲಿಂ, ತಮಿಳು, ತೆಲುಗು, ಹಿಂದೂವಾಲ ಹಾಗೆಯೇ ಹಿಂದಿವಾಲ ಮತ ಹೆಚ್ಚುಗಳಿದ್ದಾವೆ. OBC ಒಂದಾದರೆ ದಿಕ್ಕೆ ಬದಲಾಗುವಂತಹ ಸಾಧ್ಯತೆ KR ಪುರದಲ್ಲಿ. ರೈಟ್. ಬ್ಯಾಟರಾಯನಪುರಕ್ಕೆ ಹೋಗೋದಾದ್ರೆ ಒಕ್ಕಲಿಗರು, ಬ್ರಾಹ್ಮಣರು, ಮುಸ್ಲಿಂ, ಪರಿಶಿಷ್ಟ ಜಾತಿ ನಿರ್ಣಾಯಕ. OBC ಸಮುದಾಯಗಳ ಮತ ಇಲ್ಲಿ ಹೆಚ್ಚಾಗಿದೆ. ಯಶವಂತಪುರಕ್ಕೆ ಹೋಗೋದಾದ್ರೆ ಒಕ್ಕಲಿಗ, ಬ್ರಾಹ್ಮಣ, ಕುರುಬ, ಪರಿಶಿಷ್ಟ ಜಾತಿ ಮತಗಳು ಇಲ್ಲಿ ನಿರ್ಣಾಯಕ. ಒಕ್ಕಲಿಗ, ಬ್ರಾಹ್ಮಣ, ಕುರುಬ, ಪರಿಶಿಷ್ಟ ಜಾತಿ ಮತಗಳು ಯಶವಂತಪುರದಲ್ಲಿ ನಿರ್ಣಾಯಕ. ಮುಸ್ಲಿಂ, ಯಾದವ ಮತಗಳ ಸಂಖ್ಯೆ ಈ ಭಾಗದಲ್ಲಿ ಹೆಚ್ಚಾಗಿದೆ. ದಾಸರಳ್ಳಿ ಒಕ್ಕಲಿಗ, ಲಿಂಗಾಯತ, SC, ಮುಸ್ಲಿಂ ಮತದಾರರ ಸಂಖ್ಯೆ ಇಲ್ಲಿ ಪ್ರಬಲವಾಗಿದೆ. ಒಕ್ಕಲಿಗರು ಮತ್ತು ಲಿಂಗಾಯತರೇ ನಿರ್ಣಾಯಕ ಮತದಾರರು. ಮಲ್ಲೇಶ್ವರ, ಮಹಾಲಕ್ಷ್ಮಿ ಲೇಔಟ್ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, SC, ಮುಸ್ಲಿಂ ಮತಗಳು ಈ ಭಾಗದಲ್ಲಿ ಹೆಚ್ಚಿದ್ದಾವೆ. ಒಕ್ಕಲಿಗ ಮತ್ತು ಲಿಂಗಾಯತ ಬ್ರಾಹ್ಮಣರು ಒಂದಾದರೆ ಗೆಲುವು ಸೋಲು ಏರುಪೇರಾಗುವಂತಹ ಸಾಧ್ಯತೆ ಇದೆ. ಮಲ್ಲೇಶ್ವರಕ್ಕೆ ಬರೋದಾದರೆ ಬ್ರಾಹ್ಮಣರು, ಒಕ್ಕಲಿಗರು, SC ಹಾಗೂ ತಮಿಳು, ತೆಲುಗುರ ಪ್ರಾಬಲ್ಯ ಇಲ್ಲಿ ಹೆಚ್ಚು. ಬ್ರಾಹ್ಮಣರು, ಒಕ್ಕಲಿಗರ ಮತಗಳು ಇಲ್ಲಿ ನಿರ್ಣಾಯಕ. ಹೆಬ್ಬಾಳ ಮುಸ್ಲಿಂ, ಒಕ್ಕಲಿಗ, SC, ಕುರುಬ ಮತಗಳು ಇಲ್ಲಿ ನಿರ್ಣಾಯಕವಾಗಿದ್ದಾವೆ. ಇನ್ನು ಬ್ರಾಹ್ಮಣ, ತೆಲುಗು, ತಮಿಳರ ಸಂಖ್ಯೆ ಭಾಗದಲ್ಲಿ ಹೆಚ್ಚು. OBC ಮತಗಳೇ ಇಲ್ಲಿ ನಿರ್ಣಾಯಕ. ಪುಲಿಕೇಶಿ ನಗರ ಮುಸ್ಲಿಂ, ತಮಿಳರು ನಿರ್ಣಾಯಕ ಮತದಾರರಲ್ಲಿ. ಬ್ರಾಹ್ಮಣ, ಲಿಂಗಾಯತ, SC, ST ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಟ್ ಇಲ್ಲಿ ಮುಸ್ಲಿಮರ ಸಂಖ್ಯೆ ಅತ್ಯಧಿಕ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದ್ದೇವೆ. ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಲೋಕ ಲೆಕ್ಕಾಚಾರದಲ್ಲಿ ಇವತ್ತು ನಾವು ಬೆಂಗಳೂರು ಉತ್ತರ ಕ್ಷೇತ್ರವನ್ನು ತಗೊಂಡಿದ್ದೀವಿ. ರಾಜಪ್ಪ, ಈಗ ಈ ಉತ್ತರ ಕ್ಷೇತ್ರ ಅಂದ ಸಂದರ್ಭದಲ್ಲಿ 13 ಲಕ್ಷ ಒಕ್ಕಲಿಗ ಮತದಾರರು. ಕ್ಯಾಂಡಿಡೇಟ್ಸ್ ಯಾರು? ಅದೇ ಸಮುದಾಯಕ್ಕೆ ಸೇರಿದವರು ಅನ್ನೋದಾದರೆ ಆ ಭಾಗದ ಜನ ಎಷ್ಟರ ಮಟ್ಟಿಗೆ ಆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಚೂಸಿ ಆಗಿರ್ತಾರೆ? ಯಾರನ್ನು ಆಯ್ಕೆ ಮಾಡ್ಬೋದು ಜಾತಿನೇ ನೋಡೋದಾದರೆ
ದಿವ್ಯಶ್ರೀ ಜಾತಿನ ನೋಡ್ಬೇಕು ಅಂತಂದ್ರೆ ಇಬ್ರು ಸಹ ಒಕ್ಕಲಿಗರೇ. ಹೌದು. ಹಾಗಾಗಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರು ಇಸ್ ದ ಬೆಟರ್ ಪರ್ಸನ್ ಅಂತ ಹೇಳ್ಬೇಕಾಗುತ್ತೆ. ಇನ್ನು ನೀವು ಇಲ್ಲಿ ಒಕ್ಕಲಿಗರ ವಿಷಯ ಹೇಳಿದ್ರಿ. ಒಟ್ಟು 8 ವಿಧಾನಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರೇ ಶಾಸಕರ ಆಯ್ಕೆ ಆಗಿದ್ದಾರೆ. ಇಬ್ರು ಕುರುಬರಿದ್ದಾರೆ, ಬೈರತಿ ಬಸವರಾಜು ಮತ್ತು ಬೈರತಿ ಸುರೇಶ್ ಇಬ್ರು ಸಹ ಕುರುಬರು. ಇನ್ನು ಪುಲಕೇಶಿ ನಗರದಲ್ಲಿ ಶ್ರೀನಿವಾಸ್ ಅವರು SC ಇದ್ದಾರೆ. ಇನ್ನು ಉಳಿದಂತವ್ರು ಅಷ್ಟು ಜನರು ಸಹ ಒಕ್ಕಲಿಗರೇ. ಅಂದ್ರೆ ಇವರಿಷ್ಟರೂ ಸಹ ಬಹುತೇಕ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿರೋ ಕಾರಣಕ್ಕೋಸ್ಕರ ಅಭ್ಯರ್ಥಿಗಳನ್ನ ಹಾಕಿ ಒಕ್ಕಲಿಗರು ಗೆಲ್ತಾ ಬಂದಿದ್ದಾರೆ. ಇದು ನಿರಂತರವಾಗಿ 2004 ನಡ್ಕೊಂಡು ಬಂದಿದೆ. ಹಾಗಾಗಿ ಈ ಒಂದು ಕ್ಷೇತ್ರ ಪ್ರಬಲವಾಗಿ ಒಕ್ಕಲಿಗರೇ ಗೆಲುವು ಸಾಧಿಸ್ತಾರೆ ಅಂತ. ಹಿಂದೆ ಸರ್ ಹೇಳಿದಂತೆ ಜಾಫರ್ ಶರೀಫ್ ಅವರು ಒಟ್ಟು 7 ಬಾರಿ ನಿರಂತರವಾಗಿ ಆಯ್ಕೆ ಆಗ್ತಾ ಬಂದ್ರು. ಆದ್ರೂ ಸಹ ಇಲ್ಲಿ ಏನು ಒಕ್ಕಲಿಗರಾದ್ರೂ ಸಹ ಜೊತೆಗೆ ಒಕ್ಕಲಿಗರಷ್ಟೇ ಸುಮಾರು 6 ರಿಂದ 7 ಲಕ್ಷ, ನೀವು 6,97,000 ಅಪ್ರಾಕ್ಸಿಮೇಟ್ಲಿ 7 lakhs, ಮತ್ತೆ ಒಕ್ಕಲಿಗರು 13 ಲಕ್ಷ. ಇನ್ನು 50% ಹೆಚ್ಚು ಕಡಿಮೆ ಇದೆ. ಇನ್ನು ಕೇವಲ ಮುಸ್ಲಿಮರ ಮಾತ್ರ ನೀವು ನಿರ್ಣಾಯಕರಲ್ವಾ? ಹಂಗಿದ್ರೆ 7 ಬಾರಿ ಜಾಫರ್ ಶರೀಫ್ ಆಯ್ಕೆ ಆಗಿ ಬಂದದ್ದು ಒಕ್ಕಲಿಗರು ಅವ್ರಿಗೆ ಮತ ಹಾಕ್ಲಿಲ್ವಾ ಅಂತ ಪ್ರಶ್ನೆನೂ ಸಹ ಉದ್ಭವಿಸುತ್ತೆ. ಅದನ್ನ ಚೇಂಜ್ ಓವರ್ ಮಾಡ್ಕೋಬೇಕಂದ್ರೆ ಅದನ್ನೇನಂತಂದ್ರೆ 2004 ಅಥವಾ 2000 HD ಸಾಂಗ್ಲಿಯನ್ನ ಹಾಕ್ದಾಗ ಅವ್ರು ಕ್ರಿಶ್ಚಿಯನ್. ನಾವು ತುಂಬಾ ಇದರಲ್ಲಿ ವಿಚಿತ್ರ ಇದೆ. ಸದಾನಂದ ಗೌಡರು ಆಗ್ತಾಗ ಅವರು ಒಕ್ಕಲಿಗರಿದ್ದಾರೆ, DB ಚಂದ್ರೇಗೌಡರು ಒಕ್ಕಲಿದ್ದಾರೆ. ಅದರಿಂದ HD ಸಾಂಗ್ಲಿ ಅವರು ಬಂದಾಗ ಅವರು ಕ್ರಿಶ್ಚಿಯನ್ ಇದ್ದಾರೆ. ನಾರಾಯಣ ಸ್ವಾಮಿ ಅವರು ಒಕ್ಕಲಿಗರಿದ್ದಾರೆ. ಅವ್ರ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರ ಸಹೋದರರು ಮೈಕೆಲ್ ಅವರು ಸಹ ಕಂಟೆಸ್ಟ್ ಮಾಡಿ ಚುನಾವಣೆ ಸೋತಿದ್ರು. ಆ ಒಂದು ಕ್ಷೇತ್ರದಲ್ಲಿ ಅವರು ಸಹ ಕ್ರಿಶ್ಚಿಯನ್ ಆಗಿದ್ರು. ಆ ಕ್ಷೇತ್ರದಲ್ಲಿ ನೀವು ಜಾಫರ್ ಶರೀಫ್ ಅವರು ಗೆಲ್ತಾ ಬಂದ್ರು. ಇಲ್ಲಿ ನಾವು ಕೇವಲ ಜಾತಿಯ ಮತಗಳನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಹಲವಾರು ಸಂದರ್ಭದಲ್ಲಿ ಇದು ಈ ಒಂದು ಕ್ಷೇತ್ರದಲ್ಲಿ ಸಾಬೀತಾಗಿದೆ. ಆದ್ರೂ ಸಹ ಆ ಒಂದು ಮತಗಳನ್ನ ನಾವು ಕನ್ಸಾಲಿಡೇಷನ್ ಮಾಡಿದ್ರೆ, ಸರ್ ಈಗಾಗಲೇ ಉಲ್ಲೇಖ ಮಾಡಿದ್ರು, ಹಲವಾರು ಸಮುದಾಯಗಳು ಒಟ್ಟಿಗೆ ಒಂದ್ ಕಡೆ ಕನ್ಸಾಲಿಡೇಷನ್ ಆದ್ರೆ ನೀವು ಗೆಲುವು ಸಹಜ ಅಂತ. ಇಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದ್ ವೇಳೆ ನೀವು ಇಲ್ಲಿ ಕನ್ಸಾಲಿಡೇಷನ್ ಆದ್ರೆ ಸುಮಾರು 18 ರಿಂದ 19 ಲಕ್ಷ ಮತಗಳಾಗ್ತವೆ. ಇದು ಇಟ್ಸ್ ಅ ಹ್ಯೂಜ್ ಕಾಂಬಿನೇಷನ್. ಆದ್ರೆ ಅಷ್ಟು ಸುಲಭ ಅಲ್ಲ. ನನಗಾಗಲೇ ಸರ್ ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರು, ಈ ಹಿಂದೆ ನೀವು ಯಶವಂತಪುರ, ದಾಸರಹಳ್ಳಿ ಮತ್ತು ಮಹಾಲಕ್ಷ್ಮಿ ಲೇಔಟ್, ಅದೇ ರೀತಿ ಪುಲಕೇಶಿ ನಗರ, ಇವು 4 ಕ್ಷೇತ್ರಗಳು ಹಿಂದೆ JDS ಕ್ಷೇತ್ರಗಳಾಗಿದ್ದು. ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ JDS ನ ಮತಗಳಿವೆ, ಮತ ಬುಟ್ಟಿವೆ. ಅಂದ್ರೆ ಅಲ್ಲೂ ಸಹ JDS ಇಂದ ಒಕ್ಕಲಿಗರ ಮತ ಬ್ಯಾಂಕ್ ಇದೆ. ಈಗ ನಾವು ಬಿಜೆಪಿ ಮತ್ತು JDS ಎರಡೂ ಸಹ ಒಳ್ಳೆ ಕಾಂಬಿನೇಷನ್ ಆಗಿದ್ರೆ ಅದಲ್ಲಿ ಇವರು ಅನಾಯಾಸವಾಗಿ 20 ಲಕ್ಷ ಮತಗಳನ್ನು ತೆಗೆದುಕೊಂಡು ಗೆಲ್ಲಬೇಕು. ಆ ಕಾನ್ಫಿಡೆಂಟ್ ಅಲ್ಲಿ ಇಲ್ಲಿ ನಿಲ್ಲಿಸಿದ್ದಾರೆ. ಆದ್ರೆ ಕಳೆದ ಬಾರಿ ನೀವು ಸದಾನಂದ ಗೌಡರು 8 ಲಕ್ಷ ಓಟನ್ನು ತೆಗೆದುಕೊಂಡ್ರು. ನೀವು ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡರು ಸಹ ಸುಮಾರು 6 ರಿಂದ 7 ಲಕ್ಷ ಅವ್ರ ಮತಗಳನ್ನು ತೆಗೆದುಕೊಂಡ್ರು. ಇವರು 1.25 ಲಕ್ಷ ಮತಗಳಿಂದ ಸದಾನಂದ ಗೌಡರು ವಿನ್ ಆದ್ರು. ಹಾಗಾಗಿ ನೀವು ಇಬ್ಬರು ಸಹ ಆ ಸಂದರ್ಭದಲ್ಲಿ ಒಕ್ಕಲಿಗರ ಓಟುಗಳು ಸಹ ಎರಡೂ ಸಹ ಛಿದ್ರವಾಗಿದ್ದು. ಮತ್ತೆ ಮತಗಣನೆ ಅಥವಾ ಮತವನ್ನು ಚಲಾವಣೆ ಪರ್ಸೆಂಟೇಜ್ ಆಗುತ್ತೆ, 55% ವೋಟಿಂಗ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ 31 ಲಕ್ಷದಲ್ಲಿ ಸುಮಾರು 15 ರಿಂದ 16 ಲಕ್ಷ ಮತಗಳು ಮೋಸ್ಟ್ಲಿ ಚಲಾವಣೆ ಆಗಬಹುದು. ಹಾಗಾಗಿ ನೀವು ಇಂಟ್ಯಾಕ್ಟ್ ಆಗಿ ಒಕ್ಕಲಿಗರ ಮತಗಳು ಸಂಪೂರ್ಣವಾಗಿ ಚಲಾವಣೆ ಆದರೂ ಸಹ ನೀವು ಮುಸ್ಲಿಮರಿರ್ಬೋದು, SC/ST ಗಳಿರ್ಬೋದು, ಕುರುಬರಿರ್ಬೋದು ಮತ್ತು OBCಗಳು ಒಂದು ವೇಳೆ ಕನ್ಸಾಲಿಡೇಷನ್ ಆಗಿ ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ನಿಂತಿದ್ದೆ ಅದಲ್ಲಿ ತುಂಬಾ ನೆಕ್ ಟು ನೆಕ್ ಫೈಟ್ ಆಗುತ್ತೆ. ಹೀಗಾಗಿ ಮತಗಳನ್ನ ಎಷ್ಟು ಪ್ರಮಾಣದಲ್ಲಿ ಮತಗಳು ಚಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಕಮ್ಯುನಿಟಿಗಳು ಯಾವ್ಯಾವ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಈ ಬಾರಿ DK ಶಿವಕುಮಾರ್ ಅವರು ಸಹ ಒಕ್ಕಲಿಗರಿದ್ದಾರೆ. ಅವರು ಸಹ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಒಕ್ಕಲಿಗರ ಮತಗಳನ್ನ ಕನ್ಸಾಲಿಡೇಟ್ ಮಾಡಬೇಕು ಅಂತ. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಹೊರಗಡೆಯಿಂದ ಬಂದಾರೆ. ಶೋಭಾ ಕರಂದ್ಲಾಜೆ ಅವರು ಒಂದ್ ರೀತಿ ಅವರು ಒಕ್ಕಲಿಗರಾದ್ರೂ ಸಹ ಒಕ್ಕಲಿಗರಲ್ಲಿ ಆ ಒಂದು ಒಗ್ಗಟ್ಟನ್ನು ಮೂಡಿಸುವಂತಹ ಅಭ್ಯರ್ಥಿ ಆಗಿಲ್ಲ. ಅವರು ಒಕ್ಕಲಿಗರ ಜೊತೆ ಗುರುತಿಸಿಕೊಂಡಿಲ್ಲ. ಒಕ್ಕಲಿಗರು ಯಾವುದೇ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ಕೊಂಡಿಲ್ಲ ಅಥವಾ ಸಭೆಗಳನ್ನು ಭಾಗವಹಿಸಿಲ್ಲ. ಒಕ್ಕಲಿಗರಿಗೋಸ್ಕರ ಯಾವುದೇ ಸಹ ಕಾರ್ಯಕ್ರಮಗಳನ್ನ ಅಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿಲ್ಲ. ಇಲ್ಲ DK ಶಿವಕುಮಾರ್ ನೀವು ಅದನ್ನ ಪ್ರೊಫೆಸರ್ ರಾಜೇಗೌಡರಿಗೆ ಹೋಲಿಸಬೇಕಾಗುತ್ತೆ. ಅವರು ಸಹ ಇದುವರೆಗೆ ಅವರು ಸಹ ಹೊಸಬರು, ಈ ಒಂದು ಕ್ಷೇತ್ರಕ್ಕೆ ಹೊಸಬರು. ಹೊಸದಾಗಿ ಅವರು ಪ್ರತಿಯೊಂದನ್ನು ಪರಿಚಯ ಮಾಡ್ಕೋಬೇಕು. ನಾನು ರಾಜೀವ್ ಗೌಡ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಪರಿಚಯ ಮಾಡ್ಕೊಳ್ಳೋ ಪರಿಸ್ಥಿತಿ ರಾಜೀವ್ ಗೌಡರಿಗಿದೆ. ಆದ್ರೆ ಅದು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವರು ಅಭ್ಯರ್ಥಿ ಆಗಿದ್ದಾರೆ ಮತ್ತು ಅದು ಫೇಸ್ ಆಗಿದೆ. ಅದ್ರ ಶೋಭಾ ಕರಂದ್ಲಾಜೆಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಅಂತಂದ್ರೆ, ಒಂದು ನಾನು ಈಗಾಗಲೇ ಉಲ್ಲೇಖ ಮಾಡಿದ JDS ಮತ್ತು ಬಿಜೆಪಿ ಮತಗಳಿವೆ, ಜೊತೆಗೆ ಬಿಜೆಪಿಯ ಒಂದಷ್ಟು ಸಂಘಟನೆ ಇದೆ, ಇದ್ರ ಜೊತೆಗೆ RS ನ ಒಳ ಕೆಲಸ ಮಾಡ್ತಾರಲ್ಲ, ಆ ಕಾರಣಕ್ಕೋಸ್ಕರ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದಷ್ಟು ಹಿಡಿತ ಇದೆ. ಆ ಹಿಡಿತವನ್ನ ಕಾಂಗ್ರೆಸ್ನವ್ರು ಯಾವ ತರ ಭೇದಿಸ್ತಾರೆ ಅನ್ನೋದ್ರ ಮೇಲೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದಾ ಇಲ್ವಾ ಅನ್ನೋದನ್ನ ಜನ ನಿರ್ಣಯ ಮಾಡಬೇಕಾಗುತ್ತೆ. ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ ಏನೇ ಜಾತಿವಾರು ಲೆಕ್ಕಾಚಾರ ಇದ್ರು, ಏನೇ ಸ್ಟ್ರಾಟಜಿಗಳಿದ್ರೂ ಕೂಡ ಅಂತಿಮವಾಗಿ ನಾವು ಆ ಜನಸಾಮಾನ್ಯರ ಬದುಕನ್ನು ನೋಡಬೇಕಾಗತ್ತೆ. ಆ ಭಾಗದ ಜನರು
ಯಾವ ರೀತಿಯ ವೃತ್ತಿ ಮಾಡ್ತಿದ್ದಾರೆ, ಅದು ಅವರಿಗೆ ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದೆ, ತಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿ ತಮಗೆ ಯಾವಾಗಲೂ ಸಿಗ್ತಾರಾ, ಸಿಕ್ಕ ಸಹಕಾರಕ್ಕೆ ನಿಂತ್ಕೋತಾರ, ಈ ರೀತಿ ನೋಡಬೇಕಾಗತ್ತೆ. ಹಾಗಾಗಿ ಆ ಭಾಗದ ಜನಜೀವನ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ನಿರ್ಣಾಯಕ ಅಂಶಗಳಿದ್ದಾವೆ, ಬನ್ನಿ ನೋಡ್ತಾ ಹೋಗೋಣ. ರೈಟ್, ಮತದಾರರಿಗೆ ಕನೆಕ್ಟಿಂಗ್ ವಿಷಯಗಳು ಯಾವುದು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಗಾರ್ಮೆಂಟ್ಸ್, ಗುಡಿ ಕೈಗಾರಿಕೆ, ಆರೆ ಕೈಗಾರಿಕೆಗಳಿರುವಂತಹ ಪ್ರದೇಶವಾಗಿದೆ. 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗ್ಬಿಟ್ಟಿದೆ. ಮತ್ತೊಮ್ಮೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯ ಅಂತೇನಿದೆ ಅದೆಲ್ಲವೂ ಕೂಡ ಮರೀಚಿಕೆಯಾಗಿದೆ. ಕುಡಿಯುವ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ಒಳಚರಂಡಿ ಸೌಕರ್ಯ ಕಲ್ಪಿಸಿಲ್ಲ. ಇನ್ನು ನೈರ್ಮಲ್ಯ, ಆರೋಗ್ಯ ಕಾಪಾಡೋದೇ ದೊಡ್ಡ ಸಮಸ್ಯೆ. ಬಡ ಮಧ್ಯಮ ಕಾರ್ಮಿಕರು ಉದ್ಯೋಗಕ್ಕಾಗಿ ವಲಸಿಗರೇ ಹೆಚ್ಚು. ಈ ಭಾಗ ಅಂದರೆ ಬೆಂಗಳೂರು ಉತ್ತರ ಭಾಗದ ಕಥೆ ಇದು. ಬಡ ಮಧ್ಯಮ ಮತ್ತು ಕಾರ್ಮಿಕರು ಉದ್ಯೋಗಕ್ಕಾಗಿ ವಲಸಿಗರೇ ಹೆಚ್ಚಾಗಿ ಬರುವಂತಹ ಜಾಗ ಇದು. ಉತ್ತರ ಕರ್ನಾಟಕದ ಕಟ್ಟಡ ಕಾರ್ಮಿಕರು, ಕೃಷಿ ಕಾರ್ಮಿಕರೇ ಹೆಚ್ಚು ಈ ಭಾಗದಲ್ಲಿ ವಾಸವಿದ್ದಾರೆ. ರೈಟ್, ಉದ್ಯೋಗ, ಮೂಲಸೌಕರ್ಯ, ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಲೇಬೇಕಾಗಿದೆ. ಇದುವರೆಗೂ ಆಯ್ಕೆಯಾದಂತಹ ಸಂಸದರು ಅದು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಭಾಗದ ಶಾಸಕರು ಹಾಗಾದರೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹೊಸ ಸ್ಲಮ್ಗಳ ನಿರ್ಮಾಣ, ಕೊಳಚೆ ಪ್ರದೇಶಗಳ ಅಭಿವೃದ್ಧಿ ಭಾಗದಲ್ಲಿ ಮರೀಚಿಕೆ. ರೈಟಿನ ಅಪಾರ್ಟ್ಮೆಂಟ್, ವಸತಿ ಸೌಲಭ್ಯಕ್ಕೆ ಹೆಚ್ಚಿನ ಭೂಪ್ರದೇಶದ ಬಳಕೆಯಾಗಿದೆ. ಚುನಾವಣೆ ಅಂದ ಸಂದರ್ಭದಲ್ಲಿ ಸರ್ ಏನೇ ಸ್ಟ್ರಾಟಜಿ ಮಾಡಲಿ, ಏನೇ ಜಾತಿವಾರು ಲೆಕ್ಕಾಚಾರ ಹಾಕಿದರೂ ಕೂಡ ಅಂತಿಮವಾಗಿ ಒಬ್ಬ ಮತದಾರ, ಆತನ ಕುಟುಂಬ, ಆತನ ಬದುಕು, ಆತನ ಆಯ್ಕೆ, ಅವನ ಜೀವನನೇ ಮುಖ್ಯ ಆಗುತ್ತೆ. ಸೊ ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ರಿ, ಈ ಸಮಸ್ಯೆಗಳನ್ನು ನೋಡ್ತಿದ್ರೆ ಇದುವರೆಗೂ ಬಂದ ಸಂಸದರು ಅದೇನು ಮಾಡಿದ್ರು, ಶಾಸಕರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆ ಕನೆಕ್ಟಿಂಗ್ ವಿಚಾರಗಳ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ಸರ್? ನೀವು ಹೇಳಿದ ಪಾಯಿಂಟ್ಗೆ ಹೋಗೋದಕ್ಕಿಂತ ಮೊದಲು ರಾಜಪ್ಪ ಅವರು ಮಾತಾಡ್ತಾ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದ್ರು. ಅದು ಜಾಫರ್ ಶರೀಫು ಹೇಗೆ ಅಷ್ಟು ಮತಗಳ ಅಂತರದಿಂದ ಗೆಲ್ತಿದ್ರು ಅಂತ. ಈ ಹಿಂದೂ ಮುಸ್ಲಿಂ ಅನ್ನೋದು ರಾಜಕಾರಣದ ಒಂದು ಭಾಗ ಆಗದಲೇ ಇರೋ ಕಾಲಕ್ಕೆ, ಧರ್ಮಾಧಾರಿತ ರಾಜಕಾರಣ ಭಾರತ ರಾಜಕಾರಣದಲ್ಲಿ ಮೇಲ್ಗೆ ಸಾಧಿಸದೇ ಇರೋ ಕಾಲಕ್ಕೆ 7 ಬಾರಿ ಅವರು ಜಾಫರ್ ಶರೀಫಿಗೆ ಒಂದು ಜನರಲ್ ಇಮೇಜ್ ಇತ್ತು. ಮುಸ್ಲಿಂ ನಾಯಕರಾಗಿರ್ಲಿಲ್ಲ, ಅವರು ಬರೀ ಮುಸ್ಲಿಂ ನಾಯಕರಾಗಿರ್ಲಿಲ್ಲ, ಅವರು ಎಲ್ಲ ಸಮುದಾಯದ ನಾಯಕರು, ಅಕ್ಸೆಪ್ಟೆಡ್ ಬೈ ಆಲ್ ಕಮ್ಯುನಿಟೀಸ್ ಲೀಡರ್ ಆಗಿದ್ರು ಅವರು. ಹೀಗಾಗಿ ಅವರು ಕೆಲಸ ಕನ್ಸಿಡರ್ ಮಾಡ್ತಿದ್ರು ಜನ. ಆಮೇಲೆ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರ. ಕರ್ನಾಟಕ ರೈಲ್ವೆಯ ಪಿತಾಮಹ ಅಂತ ಅವ್ರಿಗೆ ಕರಿತಿದ್ರು. ಕರ್ನಾಟಕಕ್ಕೆ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ವೀಲ್ ಅಂಡ್ ಆಕ್ಸಲ್ ಪ್ಲಾಂಟ್ ಇರ್ಬೋದು, ರೂಟ್ಸ್ಗಳು ಇರ್ಬೋದು, ಬೇಕಾದಷ್ಟಿದೆ. ಕರ್ನಾಟಕದ ರೈಲ್ವೆ ಅನ್ನೋದು ಕರ್ನಾಟಕದಲ್ಲಿ ತೋರಿಸ್ಕೊಟ್ಟವ್ರೆ ಜಾಫರ್ ಶರೀಫ್. ಜೊತೆಗೆ ಅವರಿಗೆ ಒಂದು ಜನರಲ್ ಇಮೇಜ್ ಇತ್ತು, ಅಕ್ಸೆಪ್ಟೆಡ್ ಬೈ ಆಲ್ ಕಮ್ಯುನಿಟೀಸ್. ಹೀಗಾಗಿ ಅವರು ದೊಡ್ಡ ಮತಗಳ ಅಂತರದಿಂದ ಅವರು ಗೆದ್ದು ಬರ್ತಿದ್ರು. ಈಗ ನೀವು ಹೇಳಿದ ವಿಚಾರಕ್ಕೆ ಬರೋಣ. ಅಲ್ಲಿ ಜನಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, IT ಕಂಪನೀಸು, ಮತ್ತು ಇವನ್ ಅಲ್ಲಿಯ ಕೆಳ ಮಧ್ಯಮ ವರ್ಗದ ಲೊಕ್ಯಾಲಿಟೀಸ್ಗಳಲ್ಲಿ ನಮಗೆ ಫಸ್ಟ್ ನಿಚ್ಚಳವಾಗಿ ಕಾಣೋದು UPಯಿಂದ ಬಂದಿರೋ ಸಾವಿರಾರು ಕಾರ್ಮಿಕರು ಕಾಣಿಸ್ತಾರೆ. ಬಿಹಾರಿಂದ ಬಂದಿರೋ, ಒರಿಸ್ಸಾದಿಂದ ಬಂದಿರೋ, ಛತ್ತೀಸ್ಗಢದಿಂದ ಬಂದಿರೋ ಸಾವಿರಾರು ಕಾರ್ಮಿಕರು ಕಾಣ್ತಾರೆ. ಮತ್ತು ಅವರ ಬದುಕು ಬೆಂಗಳೂರೇ. ಯಾಕೆಂದರೆ ನೀವು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡಿದಾಗ ಇಲ್ಲಿಂದ ಅವರ ಪಾಸಿಟಿವ್ಗಳು ಲಕ್ಷಾಂತರ ಸಂಖ್ಯೆನಲ್ಲಿದ್ದರು, ಸಹಸ್ರ ಸಂಖ್ಯೆನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ ಹತ್ತಕ್ಕಂಥವರಲ್ಲಿ ದೊಡ್ಡ ಕಾಂಪಿಟೇಷನ್ ನಡೆದ್ಬಿಟ್ಟು ಅದನ್ನ ನೋಡಿದ್ರೆ ನಮಗೆ ಈ ಅಸದೃಶ್ಯ ಮತದಾರರು ಅಂತ ಕರೀತಾರಲ್ವಾ, ಹಂಗೆ ಒಂಥರ ಇವರು ಎಲ್ಲಿಂದ ಬಂದರು ಇವರು ಅನ್ನುವಂತಹ ದೊಡ್ಡ ಸಂಖ್ಯೆನಲ್ಲಿ ಕೆಲವು ಸರಿ ನೆಕ್ ಟು ನೆಕ್ ಫೈಟ್ ಆಗಿಬಿಟ್ರೆ ಅವರೇ ನಿರ್ಣಾಯಕ ಆಗ್ಬಿಡ್ತಾರೆ ಅನ್ನುವ ಮಟ್ಟಿಗೆ ಈ ವಲಸೆ ಬಂದ ಜನರ ಬಾಹುಳ್ಯ ಆ ಪ್ರದೇಶದಲ್ಲಿದೆ. ಹೀಗಾಗಿ ಅವರಿಗೇನು ರೇಷನ್ ಕಾರ್ಡ್ ಇದೆ, ವೋಟಿಂಗ್ ಚೀಟಿ ಇದೆ, ಅವರೇ ಇಲ್ಲೇ ಬಂದು ಸೆಟ್ಲ್ ಆಗಿದ್ದಾರೆ, ಇಲ್ಲಿಂದ ಬಿಟ್ಟು ಹೋಗೋರಲ್ಲ, ಇದೇನು ಸೀಸನ್ಗೆ ಬಂದು ಸೀಸನ್ಗೆ ಹೋಗೋರಲ್ಲ, ಇಲ್ಲೇ ರೇಷನ್ ಕಾರ್ಡ್ ತಗೋತಾರೆ, ಆಮೇಲೆ ಇಲ್ಲೇ ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು ಇಲ್ಲೇ ಇದೆ. ಹೀಗಾಗಿ ಅವರು ಒಕ್ಕಲಿಗರು ಅಲ್ಲ, ಆಯ್ತಾ, ಅವರು ಯಾರು ಅಲ್ಲ, ಅವರು ಡಿಸಿಸಿವ್ ವೋಟರ್ಸ್, ಅವರು ಕೂಡ ದೊಡ್ಡ ಸಂಖ್ಯೆಯ ವೋಟರ್ಸ್. ಬಟ್ ನನ್ಗೆ ಅವರಲ್ಲಿ ಆ ಪ್ರಜ್ಞಾವಂತಿಕೆ ಇದೆಯಾ ಅಂತ ನನಗೆ ಪ್ರಜ್ಞಾವಂತಿಕೆ ಇಲ್ಲ. ಅವರಿಗೆ ಅವ್ರ ರಾಜ್ಯದ ಈಗ UPಯಿಂದ ಬಂದಿರೋರಿಗೆ ಅಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ವೋಟ್ ನಿರ್ಣಾಯಕ ಇಲ್ಲ ಇಲ್ಲ ಇಲ್ಲ. ನೀವು ಅವ್ರು ನಾನು ಮಾತಾಡ್ಸಿದ್ದೀನಿ, ಅವ್ರೇನಂತ ಗೊತ್ತಾ, UP में हमारा वो ये किया है, ये वो किया है, हम
ಹಮ್ಸೆ ದೇಂಗೆ ಅಂತ ಯಾವ್ದೋ ಬಿಜೆಪಿಗೆ ಕೊಡ್ತೀವಿ, UP-ನಲ್ಲಿ ನಮ್ಮ ಫ್ಯಾಮಿಲಿಗೆ ಏನೋ ಅಲ್ಲಿದೆ, ಅದಕ್ಕೆ ಇಲ್ಲಿ. ಅದಕ್ಕೆ ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಿಮ್ಮ ಕಣ್ಣಿಗೆ ಕಾಣುವಂಥದ್ದು. ಆಯ್ತಾ. ಇನ್ನು ಕೆಳ ಮಧ್ಯಮ ವರ್ಗ ಇರುವಂತಹ ಲೊಕ್ಯಾಲಿಟಿನಲ್ಲಿ ಅದೇನ ಅಂಗಡಿ ಬಿಸ್ನೆಸ್ ಮಾಡೋರು, ತಳ್ಳು ಗಾಡಿಯರು, ತರಕಾರಿ ಬೆಂಗಳೂರು ಗ್ರಾಮಾಂತರದಿಂದ ತರಕಾರಿ ದೊಡ್ಡ ಬೆಂಗಳೂರು ಔಟ್ಸ್ಕಟ್ಗಳು ಸಂತೆಗಳು ನಡೀತವೆ. ಸಂತೆಗಳು ಅಲ್ಲಿ ರೈತರ ಸಂಖ್ಯೆ ಸಣ್ಣ ಸಣ್ಣ ತರಕಾರಿ ಬೆಳೆಯುವಂತಹ ರೈತರು, ಆಮೇಲೆ ರೈತ ಮಹಿಳೆಯರು. ನೀವು ಬೆಳಿಗ್ಗೆ 3 ಗಂಟೆಗೆ ಎದ್ರೆ ಮೆಟಡೋರ್ಗಳಲ್ಲಿ, ಬಸ್ಗಳಲ್ಲಿ ಕೊತ್ತಂಬರಿ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು, ಟೊಮೆಟೊ, ಆಲೂಗೆಡ್ಡೆಯನ್ನ ಹೊಲದಿಂದ ಇಲ್ಲಿ ಸಾಗಿಸುವಂತಹ ಸಾವಿರಾರು ಹೆಣ್ಮಕ್ಳಿದ್ದಾರೆ. ರೈತರ ಮಹಿಳೆಯರಿದ್ದಾರೆ, ಸಾವಿರಾರು ಜನ. ಇದು ಯಾರಿಗೂ ಗೊತ್ತಿಲ್ಲದಲೇ ಇರುವಂತಹ ಬದುಕುಗಳು ಮತ್ತು ಬೆಂಗಳೂರಿನ ಜೀವನಾಡಿಗಳು. ಆ ವರ್ಕರ್ಸು, ಆ ವಲಸೆ ಕಾರ್ಮಿಕರು ಕೂಡ ಈಗ ಬೆಂಗಳೂರಿನ ಜೀವನಾಡಿಗಳೇ. ಅವರು ನೀವು ಟಾಯ್ಲೆಟ್ ಕ್ಲೀನಿಂಗ್ ಇಂದ ಹಿಡಿದು, ನೀವು ಬಡಗಿ ಕೆಲಸ ಮಾಡೋದ್ರಿಂದ ಹಿಡಿದು, ಟೈಲ್ಸು, ಎಲೆಕ್ಟ್ರಿಸಿಟಿ, ಪೇಂಟು ಎಲ್ಲ ಅವರೇ. ಈಗ ನೀವು ಬದುಕು ಕೇಳಿದ್ರಲ್ಲ, ಈಗ ಅವರು ಈ ಬದುಕುಗಳ ಈ ಮತದಾರರು ರಾಜಕಾರಣವನ್ನ ಕಂಟ್ರೋಲ್ ಮಾಡುವ ಮಟ್ಟಿಗೆ ವಲಸೆ ಜಾಸ್ತಿ ಇದೆ. ಅವ್ರದೇ ಪ್ರಾಬಲ್ಯ ಇದೆ. ಸೊ ಚುನಾವಣಾ ಹಿನ್ನೋಟ ಅನ್ನೋದು ನೋಡಬೇಕಾಗತ್ತೆ. ಕಳೆದ ಚುನಾವಣೆಗಳಲ್ಲಿ ಏನು ಫಲಿತಾಂಶ ಬಂದಿದೆ, ಯಾವ ಆಧಾರದಲ್ಲಿ ಬಂದಿದೆ, ಚುನಾವಣಾ ಲೆಕ್ಕಾಚಾರ ಇದು. ಉತ್ತರ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. 2014ರ ಚುನಾವಣೆಯ ಫಲಿತಾಂಶ ಏನು, ಎಷ್ಟು ಅಂತರದಿಂದ ಗೆಲುವಾಯಿತು, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. 2014ರಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ. ಡಿ ವಿ ಸದಾನಂದಗೌಡರು ಗೆಲುವನ್ನು ಸಾಧಿಸ್ತಾರೆ. ಗಳಿಸಿದ ಮತಗಳು 7,18,326. ನಾರಾಯಣಸ್ವಾಮಿ ಕಾಂಗ್ರೆಸ್ನಿಂದ ಸೋಲನ್ನು ಅನುಭವಿಸ್ತಾರೆ. ಪಡೆದ ಮತಗಳು 4,88,562. ಗೆಲುವಿನ ಅಂತರ 2,29,764. 2019ಕ್ಕೆ ಹೋಗೋದಾದರೆ ಡಿ ವಿ ಸದಾನಂದಗೌಡರೇ ಜಯವನ್ನು ಸಾಧಿಸ್ತಾರೆ. ಗಳಿಸಿದ ಮತಗಳು 8,24,500. ನೋಡಿ, ಇದು ಮತಗಳ ಸಂಖ್ಯೆ ಜಾಸ್ತಿಯಾಗಿದೆ. ಕೃಷ್ಣ ಬೈರೇಗೌಡರು ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಸೋಲನ್ನು ಅನುಭವಿಸ್ತಾರೆ. ಪಡೆದ ಮತಗಳು 6,76,982. ಗೆಲುವಿನ ಅಂತರ 1,47,518. ಸೊ ಚುನಾವಣಾ ಮುನ್ನೋಟ ಏನು, ಈ ಸತಿ ಯಾರಿದ್ದಾರೆ ಕಣದಲ್ಲಿ? 2024ರ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ್ರು. JDS ಪಕ್ಷದಿಂದ ಬಿಜೆಪಿಗೆ ಬೆಂಬಲ ಘೋಷಣೆಯಾಗಿದೆ. ಕರ್ನಾಟಕದ ಲೋಕಸಭಾ ಚುನಾವಣೆ ಅಂದಾಗ ಸರ್, ಈ ಬಾರಿ ವಿಶೇಷವಾಗಿ ಕಾಂಗ್ರೆಸ್ನಿಂದ ಆಲ್ಮೋಸ್ಟ್ 7ರಿಂದ 8 ಕ್ಷೇತ್ರಗಳಲ್ಲಿ, BJP ಅಂದಾಗ JDS ಜೊತೆಗಿನ ಮೈತ್ರಿಯಲ್ಲಿ 10ರಿಂದ 12 ಕ್ಷೇತ್ರಗಳಲ್ಲಿ ಒಳ ಏಟಿನ ಸಾಧ್ಯತೆ ಇರುತ್ತೆ. ಸೊ ಅದನ್ನೆಲ್ಲ ಸಮೀಕರಿಸಿ ಹೇಳೋದಾದರೆ ಈ ಉತ್ತರ ಕ್ಷೇತ್ರದಲ್ಲಿ ಒಳ ಏಟಿನಿಂದ ಯಾರು ಗೆಲುವು, ಯಾರು ಸೋಲು? ಇಲ್ಲ, BJP-ನಲ್ಲಿ ಅಭ್ಯರ್ಥಿಯ ವಿರುದ್ಧ ಇಲ್ಲಿಯ ರಾಜ್ಯ ಮಟ್ಟದ ನಾಯಕರ ನಡುವೆ ಮತ್ತು ಅವರ ಬೆಂಬಲಿಗರ ನಡುವೆ ಸ್ವಲ್ಪ ಇದಿದೆ, ಗೊಂದಲ ಇದೆ. ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗೋಷ್ಟು ಇದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎರಡನೇದು, ಸದಾನಂದ ಗೌಡರ ಬೆಂಬಲಿಗರು ಸ್ವಲ್ಪ ಆಕ್ಟಿವ್ ಇಲ್ಲ. ಮತ್ತೆ ಶುದ್ಧೀಕರಣ ಅಂತಿದ್ರು, ನಾವೇನೋ ಹೊಸ ಅಭಿಯಾನ ಮಾಡಕ್ ಹೊರಟಿದೀವಿ ಅಂತ. ಅಲ್ಲ, ಅದೇನಾದ್ರೂ ಇಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಅವ್ರು ಸುಮ್ನಿರಾರೆ, ಆವಾಗ ಶುದ್ಧ ಇತ್ತು. ಈಗ ಟಿಕೆಟ್ ಸಿಗ್ಲಿಲ್ಲ ಅಂತ ಶುದ್ಧೀಕರಣ. ರಾಜಕಾರಣದಲ್ಲಿ ಅನುಕೂಲ ಸಿಂಧು ಮಾತುಗಳು ಎಲ್ರಿಗೂ ಸರ್ವೇ ಸಾಮಾನ್ಯ. ಹೀಗಾಗಿ ಅವರ ಬೆಂಬಲಿಗರು ಎಷ್ಟು ಮಟ್ಟ ಸಕ್ರಿಯವಾಗಿ ಕಾಣ್ತಾ ಇಲ್ಲ ಆ ಕ್ಷೇತ್ರದಲ್ಲಿ. ಅದು ಎಷ್ಟರ ಮಟ್ಟಿಗೆ ಡಿಸಿಸಿವ್ ಫ್ಯಾಕ್ಟರ್ಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇನ್ನು 3-4 ದಿನ 4-5 ದಿನ ಆಗುತ್ತೆ. ಬಟ್ ಇಲ್ಲಿ ಸೋಮಶೇಖರ್ ಅವರು ಸುಮಾರು 15,000 ಲೀಡು. ಆವಾಗ ಈ ಬಾರಿ ಅವರು ಒಂದು ಓಪನ್ ಆದ ಸ್ಟ್ಯಾಂಡ್ ಅಂತ ಉಟ್ಕೊಂಡಿದ್ದಾರೆ. ಬಿಜೆಪಿಲಿ ಇಟ್ಕೊಂಡೆ ಕಾಂಗ್ರೆಸ್ ಪರ ಕ್ಯಾಂಪೇನ್ ಅನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅವರು ಎಷ್ಟರ ಮಟ್ಟಿಗೆ ಆ ಮತಗಳನ್ನ ಪಲ್ಲಟ ಮಾಡಬಹುದು. ಆಮೇಲೆ KR ಪುರಮಲ್ಲಿ ಪೂರ್ಣಿಮಾ ಅವರು ಹಿರಿಯೂರು ಶಾಸಕರು, ಅವರ ನೆಲೆ ಇರೋದು KR ಪುರಮಲ್ಲಿ. ಅವರು ಪ್ರಭಾವಶಾಲಿ ಶಾಸಕರೇ ಆಗಿದ್ದಾರೆ, ಪ್ರಭಾವಶಾಲಿ ನಾಯಕರೇ ಆಗಿದ್ದಾರೆ. ಅವರು ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ. ಎಷ್ಟರ ಮಟ್ಟಿಗೆ KR ಪುರಂನ ಈಕ್ವೇಶನ್ ಅನ್ನ ಅವರು ಚೇಂಜ್ ಮಾಡಬಹುದು. KR ಪುರಮಲ್ಲಿ ಕಾಂಗ್ರೆಸ್ ಪರ ಅಲ್ಲೂ ಒಳ್ಳೆ ಲೀಡ್, 28,000 ಚಿಲ್ಲರೆ ಲೀಡ್ ತೋರಿಸಿದ್ರಿ ನೀವು. ಆ 28,000 ಲೀಡನ್ನೇನು ಕಮ್ಮಿ ಮಾಡ್ತಾರೋ ಅಥವಾ ಅದನ್ನೇನಾದ್ರು ಕ್ರಾಸ್ ಮಾಡ್ತಾರೋ, ಅದು ಒಂದು ಸಿಗ್ನಿಫಿಕೆಂಟ್ ಫ್ಯಾಕ್ಟರ್. ಅದು ಶಿ ಈಸ್ ಎ ಪವರ್ಫುಲ್ ಲೀಡರ್. ಜೊತೆಗೆ ಯಾದವ ಸಮುದಾಯದ ನಮ್ಮ ಕೃಷ್ಣಪ್ಪ ಅವರ ಮಗಳು ಪ್ರಭಾವಿ ನಾಯಕಿ, ಅವರು ಜನಪ್ರಿಯ ನಾಯಕಿ. ಆ ಸಮುದಾಯದಲ್ಲಿ ಅವ್ರ ಜನಪ್ರಿಯತೆ ಇದೆ. ಹೀಗಾಗಿ ಯಾದವ ಸಮುದಾಯದ ಮೇಲೆ ಅವ್ರ ಪ್ರಭಾವ ಏನು
ಅದು ಕಾಂಗ್ರೆಸ್ಸಿಗೆ ಮತಗಳಾಗಿ ಕನ್ವರ್ಟ್ ಆಗುತ್ತಾ, ಸುಮಾರು 1 ಲಕ್ಷ ಜನ ಯಾದವರು ಇದ್ದಾರೆ ಅಂತೇನೋ ಅಂದ್ರೆ. ಹೀಗಾಗಿ ಇದು ಒಂದು ಲೆಕ್ಕಾಚಾರ. ಇದು ಇನ್ನೂ ತುಂಬಾ ದಿನ ಇರೋದ್ರಿಂದ ಯಾವ್ಯಾವ ಫ್ಯಾಕ್ಟರ್ಸ್ ಪ್ರಭಾವ ಬೀರುತ್ತೆ, ಹತ್ತಿರ ಬರ್ತಿದ್ದ ಹಾಗೇನೆ ಎಷ್ಟರ ಮಟ್ಟಿಗೆ ಅಭಿಪ್ರಾಯ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈಗ ಸಂಸದರ ಕಾರ್ಯವ್ಯಾಪ್ತಿನೇ ಬೇರೆ ಅಲ್ವಾ ಸರ್? ಈಗ ಯೂಶಲಿ ಶಾಸಕರಾದ್ರೆ, ಕಾರ್ಪೊರೇಟರ್ ಆದ್ರೆ ಕೈಗೆ ಸಿಗ್ತಾರೆ, ನಮ್ ಕಷ್ಟ ಆಲಿಸ್ತಾರೆ, ಈ ತರದ ಮನೋಭಾವ ಇರುತ್ತೆ. ಸಂಸದರು ಅಂದ್ರೆ ದೇಶ ರಾಜಕಾರಣ, ರಾಷ್ಟ್ರ ರಾಜಕಾರಣ ಅಂತ ಹೊರಟೋಗ್ಬಿಡ್ತಾರೆ, ಅವ್ರ ಕಾರ್ಯವ್ಯಾಪ್ತಿಲಿ ಬೇಕಾದ್ನೂ ತರಲ್ಲ ಅನ್ನುವಂಥ ಕೆಲವೊಂದು ಮಾತುಗಳ ನಡುವೆ ಒಂದು ಪಕ್ಷ ಅಲ್ಲಿ ರಾಜೀವ್ ಗೌಡ್ರೆ ಆದ್ರೂ ಅಥವಾ ಶೋಭಾ ಕರಂದ್ಲಾಜೆ ಆದ್ರೂ ಆ ಜನಕ್ಕೆ ವಿಶ್ವಾಸ ಇದೆಯಾ, ನಂಬಿಕೆ ಇದೆಯಾ? ನೀವು ಹಂಗೆ ಹೇಳಿದ್ರೆ ನಮ್ ಸಂಸದರು ಮಾಡ್ಬೇಕಾಗಿದ್ದನ್ನು ಮಾಡಿದ್ರ ಇಲ್ಲ, ಡ್ರಾಟಿಗೆ ಬರಕ್ಕೆ ಆಯ್ತು ಬಿಡಿ. ನೀವು ರಾಜಕಾರಣ ಏನೇ ಇರಲಿ, ಬರದಿಂದ ಇಡೀ ಕರ್ನಾಟಕ ತತ್ತರಿಸಿ ಹೋದಂತ ಸಂದರ್ಭದಲ್ಲಿ ಒಬ್ಬ MP ಸಾಮಾನ್ಯವಾಗಿ ಏನ್ ಗೊತ್ತಾ, ಅನಂತ್ ಕುಮಾರ್ ಅವ್ರು ಇರ್ಬೇಕಾದ್ರೆ ಪಕ್ಷ ರಾಜಕಾರಣ ಮಾಡ್ತಿರ್ಲಿಲ್ಲ. ಅವರು ಎಲ್ಲರನ್ನು ಕರೆದು ಚೀಫ್ ಮಿನಿಸ್ಟರ್ ಅವರೇ ಕರ್ಕೊಂಡೋಗೋರು ಪ್ರೈಮ್ ಮಿನಿಸ್ಟರ್ ಹತ್ರ. ಅಂದ್ರೆ ಇಂಥ ಕಾವೇರಿ ಇರ್ಬೋದು, ಅದೊಂದು ದೊಡ್ಡತನವನ್ನ ಅವ್ರು ತೋರಿಸ್ತಿದ್ರು, ಮುತ್ಸದಿತನವನ್ನ. ಅಂತ ದೊಡ್ಡತನ ತೋರಿಸುವ ನಾಯಕರು ಬಿಜೆಪಿನಲ್ಲಿ ಈಗ ಯಾರು ಅನ್ನೋದು ನನ್ನ ಪ್ರಶ್ನೆ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದ ಹಿರಿಯ ನಾಯಕರು ಆ ರೋಲನ್ನ ಮಾಡ್ತಾ ಇದ್ರು. ಈಗ ಆ ಹಿರಿಯ ನಾಯಕರು ಯಾರಿದ್ದಾರೆ ಅನ್ನುವ ಪ್ರಶ್ನೆ. ನಿಮ್ ಪ್ರಶ್ನೆಗೆ ನಾನು ಇದನ್ನು ಉತ್ತರ ಕೊಟ್ಟೆ. ಇವರು ಈಗಲೂ ಕಾಲ ಮಿಂಚಿಲ್ಲ. ಪ್ರೈಮ್ ಮಿನಿಸ್ಟರ್ 14ನೇ ತಾರೀಕು ಬರ್ತಾರಲ್ವಾ, ಅವರು ಡ್ರಾಟಿಗೆ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಅಡ್ಡ ಬರಲ್ಲ ಪರಿಹಾರಕ್ಕೆ. ನೀವು ಅವರು ಕರ್ನಾಟಕಕ್ಕೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡ್ಲಿ. ನೀವು ಕರ್ನಾಟಕಕ್ಕೆ ಚುನಾವಣೆಗೋಸ್ಕರ ಮಾಡಿದ್ರು ಅನ್ಕೊಂಡ್ರು ಬೇಜಾರಿಲ್ಲ. ನೀವು ಕರ್ನಾಟಕಕ್ಕೆ ಒಂದು ದೊಡ್ಡ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿ, ಡ್ರಾಟ್ ಇದೆ, ಇಷ್ಟು ಜಿಲ್ಲೆಗಳಲ್ಲಿ ಹಿಂಗಿದೆ, ನಾನು ಇಷ್ಟು ಹಣವನ್ನು ಕೊಡ್ತಿದ್ದೀನಿ ಅಂತ ಹೇಳಿ. ನೀವು ಆವಾಗಲೇ ಜನಪ್ರಿಯತೆನೋ ಅಲೆನೋ ಅಂತ ಹೇಳಿದ್ರಲ್ಲ, ಅಲೆನೇ ಬರುತ್ತೆ. ಅಲ್ಲಿ ಒಂದು ಸಮಸ್ಯೆ ಇದೆ ಸರ್, ಟೆಕ್ನಿಕಲಿ ಆಕ್ಚುಲಿ ಅವ್ರು ಘೋಷಣೆ ಮಾಡಿ ಬರೋದಿಲ್ಲ. ಯಾಕಂತಂದ್ರೆ ಇದು ಹೈ ಪವರ್ ಕಮಿಟಿ ಇನ್ನೂ ಸಹ ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ಹೈ ಪವರ್ ಕಮಿಟಿ ಇಲ್ಲದ ಕಾರಣಕ್ಕೋಸ್ಕರ ತೀರ್ಮಾನ ಮಾಡ್ಲಿಕ್ಕೆ ಕಮಿಟಿ ಇಲ್ಲ. ಹಾಗೆ ಸುಪ್ರೀಂ ಕೋರ್ಟ್ ಅವರು ಕೇಳಿರೋ ಕಾರಣಕ್ಕೋಸ್ಕರ ಅವ್ರು ಉತ್ತರ ಕೊಡ್ತಾರೆ. ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರೋದನ್ನ ಮೀಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಫೈನಾನ್ಸ್ ಮಿನಿಸ್ಟ್ರು ಎಲೆಕ್ಷನ್ ಕಮಿಷನ್ ಗೆ ಲೆಟರ್ ಬರೆದಿದ್ದಾರೆ. ಎಲೆಕ್ಷನ್ ಕಮಿಷನ್ ಇಂದ ಇನ್ನೂ ರೆಸ್ಪಾನ್ಸ್ ಇಲ್ಲ. ಅದು ನಮ್ಮ ರಾಜ್ಯ ಸರ್ಕಾರ ಕೇಳಿದ ನಂತರ ಇವರು ಯಾರು ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದನ್ನ ಹೇಳಿದ್ರು. ರೈಟ್. ನನಗೆ ಈ ಕ್ಷಣಕ್ಕೂ ಕುತೂಹಲ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಸಿದ್ದರಾಮಯ್ಯನವ್ರು ಮಾತಾಡಿಸಿದ್ರೆ 20ಕ್ಕಿಂತ ಹೆಚ್ಚು ಸೀಟು ಅಂತಾರೆ, ಯಡಿಯೂರಪ್ಪನವ್ರು ಮಾತಾಡಿಸಿದ್ರೆ 28ಕ್ಕೆ 28 ಅಂತಾರೆ. ಇಲ್ಲಿ ನೋಡಿದ್ರೆ ನಾವು ಒಂದೊಂದು ಕ್ಷೇತ್ರ ತಗೊಂಡ್ರು ಕೂಡ ಒಂದೊಂದು ರೀತಿ ಇದೆ. ಸೊ ಏನ್ ಹೇಳ್ತಿರೋದ್ರ ಬಗ್ಗೆ ಅಂತ? ದಿವೇಶ್, ಈ ಒಂದು ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರ ತುಂಬಾ ಈ ಬಾರಿಗಾಗಲೇ ನಾವು ಉಲ್ಲೇಖ ಮಾಡುವಂತೆ ಒಂದು ವಿಭಿನ್ನ ಮತ್ತು ವೈಪರೀತ್ಯಗಳಿಂದ ಕೂಡಿದೆ. ಈ ಬಾರಿ ಶೋಭಾ ಕರಂದ್ಲಾಜು ಕಷ್ಟ ಇದೆ, ಅದೇ ರೀತಿ ಪ್ರೊಫೆಸರ್ ರಾಜೀವ್ ಗೌಡ್ಗೂ ಕಷ್ಟ ಇದೆ. ಇಬ್ಬರೂ ಸಹ ತಮ್ಮ ವೈಯಕ್ತಿಕ ನೆಲೆಗಟ್ಟಲ್ಲಿ ಮತ್ತು ಪಕ್ಷದ ವರ್ಚಸ್ಸನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಸಹ ಇಂಡಿವಿಜುವಲ್ ಕೆಪಾಸಿಟಿ ಇಲ್ಲ. ರಾಜೀವ್ ಗೌಡ್ರಿಗೆ ರಾಜ್ಯದಲ್ಲಿ ಸರ್ಕಾರ ಇದೆ, DK ಶಿವಕುಮಾರ್ ಸಿದ್ದರಾಮಯ್ಯ ಬೆಂಬಲ ಇದೆ, ಮತ್ತು ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಅವರು ಕ್ಯಾಲ್ಕುಲೇಷನ್ ಮಾಡುವಂತ, ಹೊಂದಾಣಿಕೆ ಮಾಡಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವ್ರಿಗೂ ಸಹ ಪಕ್ಷ ಇದೆ, ಮೋದಿ ಅವರ ಒಂದು ವರ್ಚಸ್ ಇದೆ, ಬಿಜೆಪಿ ಪಕ್ಷ ಇದೆ. ಅದರ ಸ್ಥಳೀಯ ನಾಯಕರು ಶೋಭಾ ಕರಂದ್ಲಾಜೆ ಕೈ ಕೊಡುವಂತ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆದಿಯಾಗಿ ಇದುವರೆಗೂ ಯಾರೂ ಸಹ ಶೋಭಾ ಕರಂದ್ಲಾಜೆ ಬೆನ್ನಿಗೆ ನಿಂತಂತೆ ಕಾಣ್ತಾ ಇಲ್ಲ. ಅಲ್ಲಿ ಕೇವಲ ನೀವು ಏನು ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಮತ್ತು ದಾಸರಳ್ಳಿ ಇರ್ಬೋದು, ಮತ್ತೆ ಒಂದೆರಡು ಮಲ್ಲೇಶ್ವರಂ ಇದುವರೆಗೂ ಸಹ ಸಭೆಯನ್ನ ಮಾಡಿಲ್ಲ ಅವರು. ಅದೇ ರೀತಿ ಹೆಬ್ಬಾಳ ಕಡೆ ಇನ್ನೂ ಸಹ ಇದು ಅನಿವಾರ್ಯ. ಅದು ಅವ್ರಿಗೆ ಅಂತಂದ್ರೆ ಒಂದು ಕೆಲವು ಕಡೆ ಓವರ್ ಕಾನ್ಫಿಡೆನ್ಸ್ ಇದೆ, ಇನ್ನು ಕೆಲವು ಕಡೆ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಪಕ್ಷ ಒಂದಷ್ಟು ಬೇರೆ ಬಿಟ್ಟಿದೆ ಮತ್ತು ಸಂಘಟನೆ ಚೆನ್ನಾಗಿದೆ. ಆ ಕಾರಣಕ್ಕೋಸ್ಕರ ಪಕ್ಷದ ಕಾರ್ಯಕರ್ತರು ವರ್ಕೌಟ್ ಮಾಡ್ತಾರೆ ಅಂತ ಆತಂಕ ಅನ್ನೋ ವಿಶ್ವಾಸ ಶೋಭಾ ಕರಂದ್ಲಾಜೆಗಿದೆ. ಆದ್ರೆ ಮತ್ತೆ ಇನ್ನೊಂದು ಅಂದ್ರೆ ಯಡಿಯೂರಪ್ಪನವರು ನಮ್ಗೆ ಸಪೋರ್ಟ್ ಕೊಡ್ತಾರೆ, ನನ್ನ ಬೆನ್ನಿಗೆ ನಿಂತಿದ್ದಾರೆ ಯಡಿಯೂರಪ್ಪನವರು, ಗೆಲ್ಲಿಸ್ತಾರೆ ಅಂತ ಅನ್ನೋ ವಿಶ್ವಾಸ ಶೋಭಾ ಕರಂದ್ಲಾಜೆಗಿದೆ. ಆದ್ರೆ ವಿಜಯೇಂದ್ರ ಸೇರಿದಂತೆ ಸಿಟಿ ರವಿ ಸೇರಿದಂತೆ ನಾನಾ ನಾಯಕರುಗಳು ಶೋಭಾ ಕರಂದ್ಲಾಜೆನ ಗೆಲ್ಸಿದ್ರೆ ಇವರು ಒಂದು ಆಟಿಟ್ಯೂಡ್ ಇದೆ ಶೋಭಾ ಕರಂದ್ಲಾಜೆಗೆ. ಯಾವ ನಾಯಕರು ಸಹ ವಿಶ್ವಾಸ ತೆಗೆದುಕೊಳ್ಳಲ್ಲ, ಯಾರನ್ನೂ ಸಹ ಹತ್ರ ಸೇರಿಸಲ್ಲ. ಹಾಗಾಗಿ ಇವ್ರನ್ನ ಯಾಕೆ ಗೆಲ್ಲಿಸಬೇಕು? ಇವ್ರ ಅವಕಾಶ ಸಿಕ್ಕಂತೆ ಇಲ್ಲಿಂದ ಏನು ಚಿಕ್ಕಮಂಗ್ಳೂರ್ಗೆ ಹೋಗ್ತಾರೆ, ಅಲ್ಲಿಂದ ಬೆಂಗಳೂರು ಬರ್ತಾರೆ. ಪಕ್ಷದ ಪಾರ್ಟಿ ಹೈಕಮಾಂಡ್ ಲೆವೆಲ್ ದೊಡ್ಡ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಇವ್ರನ್ನ ಗೆಲ್ಲಿಸುವಂತ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕಂದ್ರೆ ಚಿಕ್ಕಮಂಗ್ಳೂರಲ್ಲಿ ಕಳೆದ ಬಾರಿ ಅವರು ಅಲ್ಲಿ ಸಂಸದರಾಗಿದ್ಕೊಂಡು ಸಚಿವರಾಗಿದ್ಕೊಂಡು ಸಹ ಜನರನ್ನ ಸೇವೆಯನ್ನು ಸಲ್ಲಿಸಲಿಲ್ಲ. ಹಾಗಾಗಿ ಬೆಂಗಳೂರು ಬಂದಾಗ ನಮ್ಮ ಸೇವೆ ಕೊಡ್ತಾರ ಇವರು ಅಂತ ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಪಕ್ಷದಲ್ಲೂ ಆಂತರಿಕ ಗೊಂದಲಿವೆ. ಇವೆರಡನ್ನೂ ಸಹ ಕಾಂಗ್ರೆಸ್ನವರು ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಮಾಡಿಕೊಂಡ್ರೆ
ನಿಮಗೆ ಅದು ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಲಾಭ ಆಗುತ್ತೆ. ರಾಜೀವ್ ಗೌಡ್ರ ಏನು ಅವ್ರದ್ದು ಕ್ಲೀನ್ ಇಮೇಜ್ ಇದೆ. ಶೋಭಾ ಕರಂದ್ಲಾಜೆಗೆ ಹೋಲಿಸ್ಕೊಂಡ್ರೆ ಒಂದಷ್ಟು ಹೊಸಬ್ರು ರಾಜೀವ್ ಗೌಡ್ರಿಗೆ. ಅವ್ರ ತಂದೆ ಇಲ್ಲಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ರು. ಅದನ್ನು ಹೊರತುಪಡಿಸಿ ಕ್ಲೀನ್ ಇಮೇಜ್ ಇದೆ, ಒಳ್ಳೆ ಇಂಟೆಲೆಕ್ಚುಯಲ್ ಇದ್ದಾರೆ. ಅದನ್ನು ಹೊರತುಪಡಿಸಿ ರಾಜಕೀಯವಾಗಿ ತಂತ್ರಗಾರಿಕೆ ಗೊತ್ತಿಲ್ಲ. ದಿಸ್ ಅವರ ಒಂದು ನೆಗೆಟಿವ್ ಪಾಯಿಂಟ್ಸ್. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆಂಗಳೂರು ಉತ್ತರ ಕ್ಷೇತ್ರದ ಕುರಿತಂತೆ ಸಮಗ್ರವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಕುರಿತಂತೆ ನಾವು ತಿಳ್ಕೊಳ್ತಾ ಇದ್ವಿ. ಅಂತಿಮವಾಗಿ ಮತದಾರ ಪ್ರಭುಗಳು ಹಾಕುವಂತಹ ಮತವೇ ನಿರ್ಣಾಯಕ. ಈ ಮೂಲಕ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ. ಮತದಾನ ನಿಮ್ಮ ಹಕ್ಕು. ನಿಮ್ಮ ಮತವನ್ನು ದಯವಿಟ್ಟು ಮಾರಿಕೊಳ್ಳೋದಕ್ಕೆ ಹೋಗಬೇಡಿ. ಮತದಾನವನ್ನು ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಯಾರು ನೀಡ್ತಾರೆ ಅಂಥವರಿಗೆ ನಿಮ್ಮ ಮತ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.